So dear student, so first we start the first chapter. There is a typical configuration of computer system. In your first year, you already studied about what is computer, what is the hardware, software, and everything. So this is the advance of the same topic repeated in the second period. ಸೊ ನೀವು ಇವಾಗ ಏನು ಓದ್ತಾ ಇದ್ದೀರಾ ಇದು ಫಸ್ಟ್ ಇಯರಲ್ಲಿ ಆಲ್ರೆಡಿ ಓದಿದ್ದೀರಾ. ಸೊ ಅದನ್ನೇ ಅಡ್ವಾನ್ಸ್ ವರ್ಷನಲ್ಲಿ ನೆಕ್ಸ್ಟ್ ಸ್ವಲ್ಪ ಅಡ್ವಾನ್ಸ್ ಆಗಿದೆ, ಅಷ್ಟೇ ಡಿಫ್ರೆನ್ಸ್ ಏನೂ ಇಲ್ಲ. ಸೊ ಫಸ್ಟ್ ಚಾಪ್ಟರ್ ನಿಮಗೆ ಸಿಲೆಬಸ್ ಎಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ, ಒಂದು ಚಾಪ್ಟರ್ ಮುಗಿದಿದೆ. ಸೊ ಎಲ್ಲ ನಿಮಗೆ ಗೊತ್ತಿದೆ ಅಲ್ಲ, ಸಿಲೆಬಸ್ಸು 17 ಚಾಪ್ಟರ್ ಇದೆ ಅಂತ ಎಲ್ಲ ಗೊತ್ತು. ದಿಸ್ ದ ಫಸ್ಟ್ ಚಾಪ್ಟರ್, ದಟ್ ಇಸ್ ದ ಟೈಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸೊ ಇದರಲ್ಲಿ ಏನು ಬರುತ್ತೆ ಅಂದರೆ ಕಂಪ್ಯೂಟರ್, ಹಾರ್ಡ್ವೇರ್, ಸಾಫ್ಟ್ವೇರ್ ಪಾರ್ಟ್, ಸೊ ಆ್ಯಂಡ್ ಮೋರ್ ಅಬೌಟ್ ಹಾರ್ಡ್ವೇರ್ ಪಾರ್ಟ್. ಸೊ ಇದನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡ್ತೀರಾ ಈ ಚಾಪ್ಟರಲ್ಲಿ. ಸೊ ಲೆಟ್ಸ್ ಇಂಟ್ರೊಡ್ಯೂಸ್ ದ ಇಂಟ್ರಡಕ್ಷನ್ ಆಫ್ ದ ಫಸ್ಟ್ ಚಾಪ್ಟರ್. ಸೊ ಫಸ್ಟ್ ನಿಮಗೆ ಕಂಪ್ಯೂಟರ್ ಅಂದರೆ ಫಸ್ಟ್ ಮೈಂಡಲ್ಲಿ ಏನು ಬರುತ್ತೆ? ಸೊ ವಾಟ್ ಈಸ್ ಕಂಪ್ಯೂಟರ್? ಸೊ ಯು ಆಲ್ರೆಡಿ ನೋ ಅಬೌಟ್ ವಾಟ್ ಈಸ್ ಕಂಪ್ಯೂಟರ್. ದಟ್ ಇಸ್ ಆನ್ electronic device that can store the data, recall and process the data. So this is you have studied in your first PU. So first PU already ಓದಿದ್ದೀರಾ, ಬಟ್ ಜಸ್ಟ್ ರೀಕಾಲ್ ಮಾಡೋದಕ್ಕೋಸ್ಕರ ಈ ಟಾಪಿಕ್ನ ಮಾಡ್ತಾ ಇದ್ದೀವಿ. ಸೊ ಕಂಪ್ಯೂಟರ್ ಅಂದ್ರೇನು? ಇಟ್ ಇಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್, ಇಟ್ ಕ್ಯಾನ್ ಸ್ಟೋರ್ ದ ಡೇಟಾ ಆ್ಯಂಡ್ ರೀಕಾಲ್ ಇಟ್. ರೀಕಾಲ್ ಅಂದರೆ ನಥಿಂಗ್ ಬಟ್ ಇಸ್ ಸ್ಟೋರಿಂಗ್ ಮೆಮೊರಿ ಆಸ್ ವೆಲ್ ಇಟ್ ವಿಲ್ ಪ್ರೊಸೆಸ್ ದ ಡೇಟಾ. ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಏನು ಡೇಟಾ ಕೊಡ್ತೀವಿ, ಟಾಸ್ಕ್ ಕೊಡ್ತೀವಿ, ಅದನ್ನು ಏನು ಮಾಡುತ್ತೆ ಅದು ಪ್ರೊಸೆಸ್ ಮಾಡಿ ನಿಮಗೆ ಔಟ್ಪುಟ್ನ ಕೊಡುತ್ತೆ. ಆ್ಯಂಡ್ ಇನ್ ದಿಸ್ ಕಂಪ್ಯೂಟರ್ ಯು ಹ್ಯಾವ್ ಟು ರಿಮೆಂಬರ್ ದಿ ಇಂಪಾರ್ಟೆಂಟ್ ಕೀ ಟರ್ಮ್ಸ್. ಸೊ ಏನದು ಕೀ ಟರ್ಮ್ಸ್? ಯು ಆಲ್ರೆಡಿ ಸ್ಟಡಿ ಇನ್ ಫಸ್ಟ್ ಇಯರ್, ಬಟ್ ಸ್ಟಿಲ್ ಹಿಯರ್ ಆಲ್ಸೋ ಹ್ಯಾವ್ ದಟ್ ವಾಟ್ ಆರ್ ದ ಕೀ ಟರ್ಮ್ಸ್. ಫಸ್ಟ್ ಒನ್ ಈಸ್ ಹಾರ್ಡ್ವೇರ್. ಸೊ ಹಾರ್ಡ್ವೇರ್ ಅಂದರೆ ಫಸ್ಟ್ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ? ಸೊ ಆಬ್ವಿಯಸ್ಲಿ ಇಟ್ಸ್ ಅ physical part of a computer. So the definition of the hardware is also a physical part of the computer is called as a hardware. ಅಲ್ವಾ? ಸೊ ಈಗ ನೋಡಿ ಸ್ಲೈಡಲ್ಲಿ ಕಾಣ್ತಾ ಇದೆ ಅಲ್ವಾ, ಹಾರ್ಡ್ವೇರ್ ಕೆಳಗಡೆ ಎಲ್ಲ ಫಿಸಿಕಲ್ ಪಾರ್ಟ್ಸ್ ಇದೆ. ಇಟ್ ಕ್ಯಾನ್ ಬಿ ಎ ಮದರ್ ಬೋರ್ಡ್, ಇಟ್ ಕ್ಯಾನ್ ಬಿ ಎನಿ CD drive, hard disk, and every physical part of the computer will be a hardware. So software ಅಂದ್ರೆ ಏನು? ಇಟ್ಸ್ ಅ set of instruction to operate a particular task. ಇಲ್ಲಂದರೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತಾ ಇರುತ್ತೆ ಕಂಪ್ಯೂಟರ್. ಸೊ ಇಟ್ಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಇಟ್ ವಿಲ್ ಆಪರೇಟ್ ಆರ್ ರಿಸಾಲ್ವ್ ದ ಪ್ರಾಬ್ಲಮ್ ಫ್ರಮ್ ದ ಕಂಪ್ಯೂಟರ್ ಅಲ್ಲ, ಅದನ್ನು ನಾವು ಸಾಫ್ಟ್ವೇರ್ ಅಂತ ಅಂತೀವಿ. ಸೊ ಸಾಫ್ಟ್ವೇರ್ ದಟ್ ಯು ನೋ ದಟ್ ಇಟ್ ಕ್ಯಾನ್ ಬಿ ಯೂಸ್ ಬಟ್ ಇಟ್ ಕಾಂಟ್ ಬಿ ಟಚ್ ಅಂತ. ಸೊ ಇದು ಫಿಸಿಕಲ್ ಹಾರ್ಡ್ವೇರ್ ಥರ ಅಲ್ಲ, ನೀವು ಟಚ್ ಮಾಡಿ ಯೂಸ್ ಮಾಡೋದಕ್ಕಾಗಲ್ಲ. So it is a software completely a soft copy. So it gives the instruction to a computer what task has to be do. So ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಆ್ಯಪ್ ಅಂತ ಇದೆ. ಸಾಫ್ಟ್ವೇರ್ ಕೆಳಗಡೆ ಇರೋ ಇಮೇಜಲ್ಲಿ ಆ್ಯಪ್ ಅಂತ ಇದೆ. ಆ್ಯಪ್ ಅಂದರೆ ಏನು? ಅಪ್ಲಿಕೇಶನ್. ಸೊ ಪ್ರತಿಯೊಂದು ಅಪ್ಲಿಕೇಶನ್ ಏನು ಮಾಡ್ತಾ ಇರುತ್ತೆ, ನೀವು ಏನು ಡೆಸ್ಟಿನಿನ ರೀಚ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಪ್ಲಿಕೇಶನಲ್ಲಿ, ಅದಕ್ಕೆ ಸಪೋರ್ಟ್ ಮಾಡೋ ಥರ ಇನ್ಸ್ಟ್ರಕ್ಷನ್ ಕೊಡ್ತಾ ಇರುತ್ತೆ. ಸೊ ಅದನ್ನು ನೀವೇನು ಮಾಡ್ತಿರ್ತೀರಾ, ಫಾಲೋ ಮಾಡ್ತೀರಾ, ನೆಕ್ಸ್ಟ್ ನೀವು ಡೆಸ್ಟಿನಿನ ರೀಚ್ ಆಗ್ತೀರಾ ಅಲ್ವಾ. ಈಗ ನೀವು ಒಂದು ಫೋಟೋ ತೆಗಿಬೇಕು ಅಂದರೆ ಫಸ್ಟು ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ಗೆ ಹೋಗ್ತೀರಾ? ಕ್ಯಾಮ್ರಾ ಅಪ್ಲಿಕೇಶನ್ಗೆ ಹೋಗ್ತೀರಾ, ಅಲ್ಲಿ ಹೋಗಿ ನೆಕ್ಸ್ಟು ಕ್ಲಿಕ್ ಮಾಡ್ತೀರಾ ಫೋಟೋ, ದೆನ್ ಯು ಹ್ಯಾವ್ ಸೇವ್ ಇನ್ ದ ಫೋಲ್ಡರ್ ಅಲ್ವಾ. ಈ ಥರ ಮಾಡೋದಾನೆ. ಸೊ ಇದೇನು ಮಾಡ್ತಿದೆ, ಸಾಫ್ಟ್ವೇರ್ ಏನು ಮಾಡ್ತಿದೆ, ಇಟ್ ಗಿವ್ ದ ಇನ್ಸ್ಟ್ರಕ್ಷನ್ ಟು ವಾಟ್ ಟು ಡೂ ಇನ್ ದ ನೆಕ್ಸ್ಟ್ ಸ್ಟೆಪ್. ಅಂದರೆ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ಏನು ಮಾಡ್ತಿರುತ್ತೆ, ಅದು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಎ ಸಾಫ್ಟ್ವೇರ್. ಬರೀ ನಾಟ್ ಓನ್ಲಿ ಕ್ಯಾಮ್ರಾ ಅಥವಾ ಫೋಟೋ ತೆಗೆಯೋದು ಅಂತ ಹೇಳ್ತೀರಾ, ಎಲ್ಲ ಥರ ಅಂತ ನೀವು ಸಾಫ್ಟ್ವೇರ್ ಅಂದರೆ ಸಾಫ್ಟ್ ವರ್ಕ್ ಮಾಡ್ತಿರಲ್ಲ, ಏನೇ ಅಪ್ಲಿಕೇಶನ್ ಯೂಸ್ ಮಾಡ್ತಿರಲ್ಲ, ಅದೆಲ್ಲ ಬರೋದು ಸಾಫ್ಟ್ವೇರಲ್ಲಿ. ನೆಕ್ಸ್ಟ್ ಡೇಟಾ ಇಟ್ ಇಸ್ ಎ ರಾ ಫ್ಯಾಕ್ಟ್ ಮೆಟೀರಿಯಲ್. ಅಂದರೆ ನೀವು ಏನು ಇನ್ಫಾರ್ಮೇಷನ್ ಕಂಪ್ಯೂಟರ್ ಕೊಡ್ತೀರಾ, ಇಲ್ಲಾಂದರೆ ನೀವು ಅಲ್ಲಿಂದ ಏನು ಇನ್ಫಾರ್ಮೇಷನ್ನ ತೊಗೋತೀರಾ, ಸೊ ದಟ್ ಇಸ್ ಅ ಡೇಟಾ ಅಲ್ಲ. ಸೊ ಇನ್ ದಿಸ್ ಎಕ್ಸಾಂಪಲ್ ಸಿ ಕಂಪ್ಲೀಟಾಗಿ ವರ್ಲ್ಡಲ್ಲಿ ಏನೇನು ನಡೀತಿರುತ್ತೆ ಎಲ್ಲ ಥರ ಇನ್ಫಾರ್ಮೇಷನ್ ದಟ್ ಇಸ್ ಅ ರಾ ಫ್ಯಾಕ್ಟ್ಸ್ ಅಲ್ಲ. ಅದಕ್ಕೋಸ್ಕರ ಅದನ್ನು ಕಂಪ್ಲೀಟಾಗಿ ಡೇಟಾ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಈಗ ನಾನೇನೋ ಡೇಟಾ ಇನ್ಪುಟ್ ಕೊಡ್ತಾ ಇದ್ದೀನಿ ಅಂದರೆ ದಟ್ ಇಸ್ ಅ ಡೇಟಾ, ದಟ್ ಇಸ್ ಅ ರಾ ಫ್ಯಾಕ್ಟ್ ಅಲ್ಲ. ಈಗ ನಾನೇನೋ ಡೇಟಾ ಕೊಟ್ಟೋದಕ್ಕೆ ಸೇವ್ ಮಾಡ್ತಿದ್ದೀನಿ ಅಂದರೆ ಏನಾಗುತ್ತೆ, ಅದು ಡೇಟಾನೇ ಆಗಿರುತ್ತೆ. ಸೊ ನೆಕ್ಸ್ಟ್ ಯೂಸರ್, obviously. So hardware, software and data, whatever the hardware components or software and data, so that will be used to a, who will be used? User ಅಲ್ಲ. ಯೂಸರ್ ಯೂಸ್ ಮಾಡಿದ್ರೆ ಮಾತ್ರ ಅದಕ್ಕೆಲ್ಲ ವ್ಯಾಲ್ಯೂ. ಸೊ ಹೂ ವಿಲ್ ಬಿ ದಿ ಯೂಸರ್? ಹೂ ಆರ್ ಯೂಸಿಂಗ್ ದ ಕಂಪ್ಯೂಟರ್ ಯಾರು ಯೂಸ್ ಮಾಡ್ತಿದ್ದಾರೆ ಅಲ್ಲ, ಆಪರೇಟ್ ಮಾಡ್ತಿದ್ದಾರೆ, ಅವರು ಯೂಸರ್ ಆಗ್ತಾರೆ. ಸೊ ಫಾರ್ ಎಕ್ಸಾಂಪಲ್ ವಿ ಆರ್ ದ ಯೂಸರ್ಸ್, ನಾವುಗಳೆಲ್ಲ ಕಂಪ್ಯೂಟರ್ಗೆ ಯೂಸರ್ಸ್.
ಸೊ ನಮಗೇನೋ ಡೇಟಾ ಬೇಕು, ನಮಗೇನೋ ಡೇಟಾನ ಸ್ಟೋರ್ ಮಾಡಬೇಕು, ಇಲ್ಲ ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಏನೋ ಕ್ಯಾಲ್ಕುಲೇಷನ್ ಮಾಡಬೇಕು, ಇದಕ್ಕೆಲ್ಲ ನಾವು ಏನು ಯೂಸ್ ಮಾಡ್ತೀವಿ? ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಕಂಪ್ಯೂಟರ್ ಯೂಸ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ವಿ ವಾಂಟ್ ಫಿಸಿಕಲ್ ಹಾರ್ಡ್ವೇರ್. ಸೊ ಫಿಸಿಕಲ್ ಕಾಂಪೊನೆಂಟ್ ಬೇಕು. ಸೊ ದಟ್ಸ್ ವೈ ವಿ ನೀಡ್ ಹಾರ್ಡ್ವೇರ್ ಆಸ್ ವೆಲ್. ವಿ ನೀಡ್ some of the application to solve the problem and as well the data ಅಂದರೆ ಇನ್ಫಾರ್ಮೇಷನ್ ನಾವು ಕೊಟ್ಟರೇನೆ ಅದು ಆಪರೇಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಇಲ್ಲ. ಸೊ ಲೈಕ್ ಹೇಗೆ ಅಂತಂದರೆ ದಿ ಯೂಸರ್ ಕ್ಯಾನ್ ಯೂಸ್ ದಿಸ್ 3 ಮೇಜರ್ ಟರ್ಮ್ಸ್. ಸೊ ದಿಸ್ ದ ಮೇಜರ್ ಟರ್ಮ್ಸ್ ಇನ್ ಅ ಕಂಪ್ಯೂಟರ್. ಸೊ ಕಂಪ್ಯೂಟರಲ್ಲಿ ಈ ಮೇಜರ್ ಟರ್ಮ್ಸ್ನ ಯಾವತ್ತೂ ನೀವು ನೆನಪಿಟ್ಕೋಬೇಕು, ಯಾಕಂದರೆ ದಿಸ್ ಇಸ್ ದ ಮೇನ್ಲಿ ಯೂಸ್ಡ್ ಇನ್ ಕಂಪ್ಯೂಟರ್. ಸೊ ವಿಲ್ ಸಿ ನೆಕ್ಸ್ಟ್ is the block diagram of computer. So I know you have studied in your first PU. So what is the computer and block diagram and explanation of this diagram. But in here, here also you have the same thing because of just your repeat or recall the knowledge of a previous class. So ಏನು ಮಾಡ್ತಿದ್ದೀರಾ ಇದರಲ್ಲಿ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ನಿಮಗೆಲ್ಲ ಗೊತ್ತಲ್ವಾ? ಸೊ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಫಸ್ಟ್ ಏನಿರುತ್ತೆ? ಇನ್ಪುಟ್ ಯೂನಿಟ್. ಇನ್ಪುಟ್ ಯೂನಿಟ್ ಅಲ್ಲಿ ಏನು ಕೊಡ್ತೀರಾ? ಆಬ್ವಿಯಸ್ಲಿ ಡೇಟಾ ಇನ್ಫಾರ್ಮೇಷನ್ ನೀವು ಸೆಟ್ ಮಾಡ್ತಿದ್ದೀರಾ. ಯಾವ್ದಾದ್ರು ಇನ್ಪುಟ್ ಡಿವೈಸಸ್, ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್, ಸ್ಕ್ಯಾನರ್, ದಿಸ್ ಆಲ್ ದ ಇನ್ಪುಟ್ ಡಿವೈಸಸ್. ಈ ಎಲ್ಲ ಡಿವೈಸ್ ಡೀಟೇಲ್ ಆಗಿ ನೀವು ಫಸ್ಟ್ ಇಯರ್ ಅಲ್ಲಿ ಆಲ್ರೆಡಿ ಯು ಹ್ಯಾವ್ ಸ್ಟಡಿ. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಈಸ್ ಸ್ಟೋರೇಜ್ ಯೂನಿಟ್ ಆಸ್ ವೆಲ್ ಮೆಮೊರಿ ಯೂನಿಟ್ ಅಂತಲೂ ಅಂತಾರೆ. ಸೊ ಇದು ಮೆಮೊರಿ ಯೂನಿಟ್. ಸೊ ಮೆಮೊರಿ ಏನಕ್ಕೆ ಯೂಸ್ ಮಾಡೋದು? ಸೊ ಮೆಮೊರಿ ಏನಕ್ಕೆ ಅಂದರೆ ಟು ಸ್ಟೋರ್ ದ ಡೇಟಾ. ಸೊ ಇನ್ ಮೆಮೊರಿ ದೇರ್ ಇಸ್ ಅ 2 ಡಿಫ್ರೆಂಟ್ ಟೈಪ್, ಪ್ರೈಮರಿ ಸ್ಟೋರೇಜ್ ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್. ಸೊ ಪ್ರೈಮರಿ ಸ್ಟೋರೇಜ್ ಅಂದರೆ so that is a built-in memory in a computer, that is a primary storage. Secondary storage in the sense the physical, any other physical which are connected to your computer. Or storage device, ಯಾವ್ದಾದ್ರು ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, CD, DVD. ಸೊ ಇದೆಲ್ಲ ಏನು ಸೆಕೆಂಡರಿ ಡಿವೈಸ್ ಬರುತ್ತೆ. ಅದರಿಂದ ನೀವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತೀರಾ, ಡೇಟಾನ ಸ್ಟೋರ್ ಮಾಡ್ಕೊತೀರಾ. ಸೊ ಅದನ್ನು ನಾವು ಸೆಕೆಂಡರಿ ಸ್ಟೋರೇಜ್ ಅಂತೀವಿ. ಸೊ ದಿಸ್ ಇಸ್ ಅಬೌಟ್ ಮೆಮೊರಿ ಯೂನಿಟ್. ನೀವು ಇದ್ರ ಪ್ರತಿಯೊಂದ್ರ ಬಗ್ಗೆ ಎಲ್ಲ ಫುಲ್ಲು ಡೀಟೇಲಾಗಿ ಆಲ್ರೆಡಿ ಫಸ್ಟ್ ಇಯರಲ್ಲೇ ಓದಿದ್ದೀರಾ, ಅದಕ್ಕೆ ನಾನು ಜಸ್ಟ್ ಫ್ರೆಶ್ ಅಪ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಿಮಗೇನೋ ಡೌಟ್ಸ್ ಇದ್ದರೆ ಫಸ್ಟ್ ಇಯರ್ ಬುಕ್ಕಲ್ಲೇ ಪುನಃ ಇದೆ ಓದ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಿಕಾಸ್ ಯು ಆಲ್ರೆಡಿ ಸ್ಟಡಿ. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಇಸ್ ಅ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ದಟ್ ಈಸ್ CPU ಅಲ್ವಾ? CPU ಯಾವುದೇನು ಬರುತ್ತೆ? ಕಂಟ್ರೋಲ್ ಯೂನಿಟ್ ಆ್ಯಂಡ್ ALU. ALU ಅಂದ್ರೇನು? ಅರ್ಥಮ್ಯಾಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ದಟ್ ವಿಲ್ ಕಂಟ್ರೋಲ್ ದ ಆಪರೇಷನ್ ಆಫ್ ಅ ಕಂಪ್ಯೂಟರ್. ಕಂಪ್ಲೀಟ್ ಆಪರೇಷನ್ನ ಯಾವ್ದು ಕಂಟ್ರೋಲ್ ಮಾಡ್ತಾರೆ? ಕಂಟ್ರೋಲ್ ಯೂನಿಟ್. ಸೊ ಯಾವ ಟೈಮಲ್ಲಿ ಯಾವ ಟಾಸ್ಕು ಹೇಗೆ ರನ್ ಆಗಬೇಕು. ಸೊ ಇಟ್ ವಿಲ್ ಸಿಂಕ್ರನೈಸ್ ದ ಟಾಸ್ಕ್ ಇನ್ ಅ ಕಂಪ್ಯೂಟರ್. ಆ್ಯಂಡ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ಬೈ ದ ನೇಮ್ ಸೇಯಿಂಗ್ ಇಟ್ ವಿಲ್ ಆಪರೇಟ್ ದ ಅರ್ಥಮೆಟಿಕ್ ಆಪರೇಷನ್. ಅಂದರೆ ಯಾವ್ದಾದ್ರು ಕ್ಯಾಲ್ಕುಲೇಷನ್ ಇದ್ದರೆ, ಏನೋ ಅರ್ಥಮೆಟಿಕ್ ಆಪರೇಷನ್ ಇದ್ದರೆ ಯಾವುದನ್ನ ಯಾವ ಯೂನಿಟ್ನಲ್ಲಿ ವರ್ಕ್ ಆಗುತ್ತೆ ಅಂದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಮೋರೆವರ್ ದಿ ಅನದರ್ ಯೂನಿಟ್ ಆಲ್ಸೋ ದೇರ್ ವಿಚ್ ಇಸ್ ದಟ್ ಈಸ್ ರಿಜಿಸ್ಟರ್ ಅಲ್ಲ? ರಿಜಿಸ್ಟರ್ ಅಂದರೆ ದಟ್ ಈಸ್ ಆಲ್ಸೋ ಮೆಮೊರಿ ಯೂನಿಟ್ ದಟ್ ಈಸ್ ಸ್ಟೋರ್ಡ್ ಇನ್ CPU. ಅದು CPUಲೇ ಇರುತ್ತೆ, ಬಟ್ ಇಟ್ ವಿಲ್ ಸ್ಟೋರ್ ದ ಟೆಂಪ್ರರಿ ಡೇಟಾ ಅಲ್ವಾ? ಡೇಟಾ ಟೆಂಪ್ರರಿ ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ? ರಿಜಿಸ್ಟರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಪ್ಲೇಸ್ ಆಗಿರೋದಲ್ಲಿ CPU. ಮೆಮೊರಿ ಯೂನಿಟಲ್ಲಿ ಆಗಲ್ಲ. ರೆಜಿಸ್ಟರು ಮೆಮೊರಿನ ಸೇವ್ ಮಾಡಿದ್ರೂ ಸಹ ಬಟ್ ಅದು ಪ್ಲೇಸ್ ಆಗಿರೋದಲ್ಲಿ CPU ಪ್ಲೇಸ್ ಆಗಿರುತ್ತೆ. ಆ್ಯಂಡ್ ದಿ ಲಾಸ್ಟ್ ಒನ್, ಸೊ ಔಟ್ಪುಟ್ ಯೂನಿಟ್. ಸೊ ಆಲ್ ದ process will be done and the output will be come from output unit. ಅಂದರೆ ಔಟ್ಪುಟ್ ಡಿವೈಸ್ ಇಂದನೇ ನೀವೆಲ್ಲ ಔಟ್ಪುಟ್ ನೋಡೋದು. ಪ್ರೊಸೆಸ್ ಆಗುತ್ತೆ, ನೆಕ್ಸ್ಟ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಟ್ ವಿಲ್ ಕಮ್ ಇನ್ ಎ ಔಟ್ಪುಟ್ ಯೂನಿಟ್. ಸೊ ದಿಸ್ ಇಸ್ ದ ಕಂಪ್ಲೀಟ್ ಡಯಾಗ್ರಾಮ್ ಆಫ್ ಅ ಕಂಪ್ಯೂಟರ್. ಸೊ ಹೇಗೆ ಡೇಟಾ ಫಸ್ಟ್ ಹೋಗುತ್ತೆ? ಡೇಟಾ ಇಸ್ ಎಂಟರ್ಡ್ ಇನ್ ಎ ಇನ್ಪುಟ್ ಡಿವೈಸ್ ಅಲ್ವಾ? ಯಾವುದಾದ್ರು ಕೀಬೋರ್ಡ್. ಸೊ ಎಲ್ಲದರಿಂದ ಎಂಟರ್ ಆಗುತ್ತೆ, ಅಲ್ಲಿಂದ ಡೇಟಾ ಹೋಗಿ ಮೆಮೊರಿ ಯೂನಿಟ್ ಸ್ಟೋರ್ ಆಗುತ್ತೆ, ಅಲ್ಲಿಂದ CPU ಬರುತ್ತೆ. CPU ಏನಾಗುತ್ತೆ? ಏನು ಪರ್ಟಿಕ್ಯುಲರ್ ಟಾಸ್ಕ್ ಇದೆ ದಟ್ ವಿಲ್ ಬಿ ಆಪರೇಟೆಡ್ ಅಗೇನ್ ಇಟ್ ವಿಲ್ ಬಿ ಸ್ಟೋರ್ ಇನ್ ಅ ಮೆಮೊರಿ ಯೂನಿಟ್. ಸೊ ಒನ್ಸ್ ದ ರಿಸಲ್ಟ್ ಈಸ್ ಕಮ್ ಫ್ರಮ್ ದ CPU ಬಟ್ ಇಟ್ ವಿಲ್ ಬಿ ಸ್ಟೋರ್ ಇನ್ ಅ memory unit, again it will be sent to a output device. What are the output devices? Monitor, speaker, printer, these all the output device. So idra details alla neevu first year alle odidira. So idrinda nimage output sigutte. So this is how the basically the computer operated in a task. So next one is, so it will be a same as it is what I explained now. So ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಜಸ್ಟ್
ಒಂದು ಬ್ರೀಫ್ ಆಗಿ ಒಂದು ನೋಟ್ ಇದು ಕೀ ಪಾಯಿಂಟ್ ತರ ಮಾಡಿದ್ವಿ. ಸೊ ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ, ಇಟ್ ವಿಲ್ ಬಿ ರಿಸೀವ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ ಇನ್ ಆರ್ಡರ್ ಟು ಸಾಲ್ವ್ ಅ ಪ್ರಾಬ್ಲಮ್ ಅಲ್ವಾ. ಇನ್ಪುಟ್ ಯೂನಿಟಲ್ಲಿ ನೀವು ಕೀಬೋರ್ಡಿಂದ ತೊಗೋಬೋದು, ಇಲ್ಲ ಜಾಯ್ಸ್ಟಿಕ್ಕಿಂದ ತೊಗೋಬೋದು, ಯಾವುದರಿಂದಲೇ ನೀವು ಇನ್ಪುಟ್ ತೊಗೊಂಡ್ರು ಅದೇನು ಮಾಡುತ್ತೆ, ಇಟ್ ವಿಲ್ ಬಿ ರಿಸೀವ್ ಆ್ಯಂಡ್ ಇನ್ಸ್ಟ್ರಕ್ಟ್ ದ ಆರ್ಡರ್ ಟು ಸಾಲ್ವ್ ದ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾವು ಕೊಡೋ ಡೇಟನ ಅದೇನು ತೊಗೊಳುತ್ತೆ, ತೊಗೊಂಡು ಅದ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಅದೇನಂದರೆ ಡೇಟನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ದ CPU. ಸೊ ಆಸ್ ಐ ಸೆಡ್ ಬಿಫೋರ್, ದಿ CPU ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಅಲ್ವಾ, ಅದೆಲ್ಲ ನಮ್ಗೆ ಗೊತ್ತಲ್ವಾ. CPU ಇಲ್ಲ ಅಂದರೆ ಕಂಪ್ಯೂಟರ್ ವರ್ಕೇ ಆಗಲ್ಲ. ಸೊ ಇಟ್ ಇಸ್ ಅ ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ಆಪರೇಷನ್ ಇನ್ ಅ ಕಂಪ್ಯೂಟರ್. ಸೊ ಏನೇನು ಆಪರೇಷನ್ ಅಂತ ಅದೆಲ್ಲ ಕಂಟ್ರೋಲಲ್ಲಿ, ಯಾರು ಕಂಟ್ರೋಲಲ್ಲಿ ಇರುತ್ತೆ, ದಟ್ ವಿಲ್ ಬಿ ಇನ್ ಅ CPU. ಆ್ಯಂಡ್ interpret the instruction in the program and execute them one by one. What is meaning of the interpret, which means it give the instruction. Instruction ಅಂದರೆ ಇವಾಗ ನಾನು ಹೇಗೆ ನಿಮಗೆಲ್ಲರಿಗೂ ಇನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀನಿ, ಇನ್ಸ್ಟ್ರಕ್ಟ್ ಮಾಡ್ತಿರ್ತೀನಿ, ಈ ಕೆಲಸ ಮಾಡಿ, ಆ ಕೆಲಸ ಮಾಡಿ, ನೆಕ್ಸ್ಟು ಇದು ಓದ್ಕೊ ಬನ್ನಿ, ನೆಕ್ಸ್ಟ್ ಈ ಟಾಪಿಕ್ ಓದ್ಕೊ ಬನ್ನಿ ಅಂತ ಹೇಗೆ ನಾವು ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತೀವಿ, ದಿ ಸೇಮ್ ವೇ ಹಿಯರ್ ದಿ ಇಂಟರ್ಪ್ರೆಟ್ ಅಂದರೆ ಇನ್ಸ್ಟ್ರಕ್ಷನ್ ನಾವು ಕೊಡೋ ಡೇಟಾನ ಕಂಪ್ಯೂಟರ್ ಅಂದರೆ CPU ಏನು ಮಾಡುತ್ತೆ, ಪ್ರತಿಯೊಂದು ಕೆಲಸ ಮಾಡಬೇಕು, ಟಾಸ್ಕ್ ಮಾಡಬೇಕು, ಇನ್ಸ್ಟ್ರಕ್ಟ್ ಮಾಡ್ತಾ ಇರುತ್ತೆ. ಈ ಕೆಲಸ ಮಾಡಿ, ನೆಕ್ಸ್ಟು ಈ ಟೈಮ್ ಆದಮೇಲೆ ಡೇಟಾ ಇಲ್ಲೋಗಿ ಸೇವ್ ಆಗಬೇಕು, ಅದಾದಮೇಲೆ ಪ್ರೊಸೆಸ್ ಆಗಬೇಕು, ಪ್ರೊಸೆಸ್ ಆದಮೇಲೆ ಹೇಗೇನು ಮೆಮೊರಿಗೆ ಸೇವ್ ಆಗಬೇಕು, ಅದಾದಮೇಲೆ ಏನೋ ಔಟ್ಪುಟ್ ಡಿವೈಸ್ಗೆ ಸೆಂಡ್ ಆಗಬೇಕು, ಔಟ್ಪುಟ್ ಡಿವೈಸಿಂದ ಡಿಸ್ಪ್ಲೇ ಆಗುತ್ತೆ, ರಿಸಲ್ಟ್ ಬರುತ್ತೆ ಅಂತ. ಸೊ ಆ ಥರ ಯಾವುದು ಮಾಡೋದು CPU, ಇಟ್ ವಿಲ್ ಬಿ ಇನ್ಸ್ಟ್ರಕ್ಟ್ ದ ಕಂಪ್ಯೂಟರ್ ಟು ಆಪರೇಟ್ ದ ಪ್ರಾಬ್ಲಮ್ ಅಲ್ವಾ, ಟು ಆಪರೇಟ್ ದ ಪ್ರಾಬ್ಲಮ್ ಒನ್ ಬೈ ಒನ್. ಅಂದರೆ ಪ್ರತಿಯೊಂದು ಇನ್ಸ್ಟ್ರಕ್ಟು ಒನ್ ಬೈ ಒನ್ ಆಗಿ ಅದೇನಾಗುತ್ತೆ, ಇನ್ಸ್ಟ್ರಕ್ಟ್ ಮಾಡ್ತಾ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಸೊ ಇನ್ ಅ CPU, ಐ ಹ್ಯಾವ್ ಸೆಡ್ ದಟ್ ಬಿಫೋರ್. ಸೊ ವಾಟ್ ಈಸ್ ದಟ್, CU ಆ್ಯಂಡ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ಅವೆರಡು ಯಾವುದಲ್ಲಿರುತ್ತೆ, ಕಂಟ್ರೋಲ್ ಯೂನಿಟಲ್ಲಿ ಕಂಟ್ರೋಲ್ ಯೂನಿಟ್ ಮತ್ತು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟಲ್ಲಿ ಎಲ್ಲಿರುತ್ತೆ, CPU ಒಳಗಿರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಕಂಟ್ರೋಲ್ಸ್ ಆ್ಯಂಡ್ directs the transfer of program instruction and data between various unit. ಅಂದರೆ ಏನು ಮಾಡುತ್ತೆ ಅಂದರೆ, ಇಟ್ ವಿಲ್ ಬಿ ಕಂಟ್ರೋಲ್ ಓವರ್ ಆಲ್ ದ ಆಪರೇಷನ್ ಆಫ್ ದ ಕಂಪ್ಯೂಟರ್ ಆಪರೇಷನ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಡೇಟಾನ ಬೇರೆ ಬೇರೆ ಯೂನಿಟ್ಗೆ ಸೆಂಡ್ ಮಾಡುತ್ತೆ. ಅಂದರೆ CPU-ಲಿರೋ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಈಗ CPU-ಲಿ ಯಾವುದೋ ಒಂದು ಟಾಸ್ಕ್ ಕೊಟ್ಟಿದೆ, ಸೊ ಅದೇನಾಗುತ್ತೆ, ಆ ಟಾಸ್ಕ್ನ ಕಂಪ್ಲೀಟ್ ಮಾಡುತ್ತೆ. ಆ ಕಂಪ್ಲೀಟ್ ಮಾಡಾದ್ಮೇಲೆ ಅದೇನು ಮಾಡುತ್ತೆ, ಈಗ ಎಲ್ಲಿಂದ ಫಸ್ಟು ಅದು ಡೇಟಾನ ಎಲ್ಲಿಂದ ತೊಗೊಂಬಂತು, CPU ಫಸ್ಟು ಮೆಮೊರಿ ಯೂನಿಟಿಂದ ತೊಗೊಂಬಂತು, ವಿಚ್ ಮೀನ್ಸ್ ದಿ CPU ಇಂಟ್ರಾಕ್ಟೆಡ್ ವಿತ್ ದ ಮೆಮೊರಿ ಯೂನಿಟ್. ಅಲ್ಲಿಂದ ಡೇಟಾನ ತೊಗೊಬಂತು, ಅಲ್ಲಿಂದ ಏನು ಮಾಡುತ್ತೆ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರ ಏನು ಮಾಡುತ್ತೆ, ಪ್ರೊಸೆಸ್ ಆಗುತ್ತೆ, ಡೇಟಾ ಪ್ರೊಸೆಸ್ ಆಗುತ್ತೆ, ಅಂದರೆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಎಲ್ಲಿ ಹೋಗುತ್ತೆ, ಹೇಗೆ ಮೆಮೊರಿ ಯೂನಿಟ್ಗೆ ಹೋಗಿ ಮೆಮೊರಿಲಿ ಏನು ಮಾಡುತ್ತೆ, ಡೇಟಾನ ಸ್ಟೋರ್ ಮಾಡುತ್ತೆ. ಸೊ ಹಿಯರ್ ವಾಟ್ ಈಸ್ ದ ಡೂಯಿಂಗ್ ಆಫ್ CU, ಇಟ್ ವಿಲ್ ಟ್ರಾನ್ಸ್ಫರ್. It is a transform the data from one unit to another unit. ಒಂದು ಯೂನಿಟಿಂದ ಇನ್ನೊಂದು ಯೂನಿಟ್ಗೆ ಏನು ಮಾಡ್ತಿದೆ, ಟ್ರಾನ್ಸ್ಫರ್ ಸೆಂಡ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಕಂಟ್ರೋಲ್ ಯೂನಿಟ್ ಆಸ್ ಡೂ. ಆ್ಯಂಡ್ ನೆಕ್ಸ್ಟ್ ಇಸ್ ದ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂದರೆ ಇಟ್ ಆಲ್ರೆಡಿ ಸೈಡ್ ದಟ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ ಇಸ್ ಡನ್ ಬೈ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ನೀವು CPU ಅಂದ ತಕ್ಷಣ ನಿಮಗೆ ಗೊತ್ತಾಗೋದು ಒಂದು ದೊಡ್ಡ ಬಾಕ್ಸ್, CPU ಕಂಪ್ಯೂಟರ್ ನೋಡಿರ್ತೀರ ಅದು. ಬಟ್ ಅದರಲ್ಲಿ ಮೇನಾಗಿ ವರ್ಕ್ ಆಗೋದು ಏನಪ್ಪ ಅಂದರೆ, ದರ್ ಇಸ್ ಅ ಪ್ರೊಸೆಸರ್. ಪ್ರೊಸೆಸರ್ ಆ್ಯಂಡ್ CPU ಇಸ್ ಡಿಫ್ರೆಂಟ್. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆ್ಯಂಡ್ ಪ್ರೊಸೆಸರ್ ಇಸ್ ಡಿಫ್ರೆಂಟ್. ಪ್ರೊಸೆಸರ್ ಅಂದರೆ ದರ್ ಇಸ್ ಅ ಇಂಟೆಲ್. ನೀವೆಲ್ಲ ನೋಡಿರ್ತೀರಲ್ವ, ನಿಮ್ಮ ಲ್ಯಾಪ್ಟಾಪಲ್ಲಿ ಆಗ್ಬೋದು, ಏನಾದರೂ ಆಗ್ಬೋದು, ನೀವೇನೋ ತೊಗೋಬೇಕಾರೆ ನೀವು ಇಂಟೆಲ್ ಕೋರ್ i3, i5, i7 ಅಂತೆಲ್ಲ ತೊಗೋತೀರ. ದಟ್ ಇಸ್ ಅ ಪ್ರೊಸೆಸರ್. ಸೊ ದಟ್ ಇಸ್ ಪ್ಲೇಸ್ಡ್ ಇನ್ ಅ CPU ಪ್ಲೇಸ್ಡ್ ಆಗಿರುತ್ತೆ. ಬಟ್ ಕಂಪ್ಲೀಟಾಗಿ CPU ವರ್ಕ್ ಆಗಬೇಕು ಅಂದರೆ ನಿಮಗೆ ಈ ಪ್ರೊಸೆಸರ್ ವರ್ಕ್ ಆಗಬೇಕು. ಸೊ ದಟ್ ಇಸ್ ಕಾಲ್ಡ್ ಎಸ್ ಮೈಕ್ರೋ ಪ್ರೊಸೆಸರ್ ಅಂತ ಅಂತೀವಿ. ಏನು ಮೈಕ್ರೋ ಪ್ರೊಸೆಸರ್ ಅಂದರೆ, ಸೊ ಈ ವರ್ಡ್ ನೀವು ಆಲ್ರೆಡಿ ಕೇಳಿರ್ತೀರ, ಬಟ್ ಅದು ಆ್ಯಕ್ಚುಲಾಗಿ ಏನು ವರ್ಕ್ ಮಾಡುತ್ತೆ ಅಂತ ಗೊತ್ತಿರಲ್ಲ. ಈವನ್ ಯುವರ್ ಫಸ್ಟ್ ಇಯರಲ್ಲೂ ಓದಿಲ್ಲ. ಸೊ ಮೈಕ್ರೋ ಪ್ರೊಸೆಸರ್ ಇಸ್ ಅ ಸಿಂಗಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅಂದರೆ IC, ನೀವೇನು IC ಚಿಪ್ ಅಂತೀರಲ್ಲ, IC ಫುಲ್ ಫಾರ್ಮ್ ಇಸ್ ಅ ಸಿಂಗಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ದಟ್ ಈಸ್ ನೋನ್ ಆಸ್ ಅ ಮೈಕ್ರೋ ಪ್ರೊಸೆಸರ್. ಅಂದರೆ ಒಂದು ಚಿಪ್ಪಲ್ಲಿ, ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟಲ್ಲಿ ಎಲ್ಲ ಥರ ಆಪರೇಷನ್ ಆಫ್ ಕಂಪ್ಯೂಟರ್ದು ಏನೇನು ಆಪರೇಟ್ ಆಗಬೇಕು ಅನ್ನೋದು ಅದನ್ನೆಲ್ಲ ಏನು ಮಾಡಿರ್ತಾರೆ, ಸರ್ಕ್ಯೂಟ್ ಮಾಡಿ ಅದನ್ನು ಒಂದು ಚಿಪ್ಪಾಗಿ ಮಾಡಿರ್ತಾರೆ. ಸೊ ದಟ್ ಇಸ್ ಅ ಮೈಕ್ರೋ ಪ್ರೊಸೆಸರ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಬಿಕಾಸ್ 1 ಮಾರ್ಕ್ಸ್ ಕ್ವಶನ್ಗೆ ತುಂಬ ಸರಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಸೊ ವಾಟ್ ಇಸ್ ಮೈಕ್ರೋ ಪ್ರೊಸೆಸರ್? ಇಟ್ಸ್ ಅ ಸಿಂಗಲ್ ಸರ್ಕ್ಯೂಟ್
single integrated circuit in a single integrated circuit chip is called as a microprocessor. And memory unit. Already memory unit ಏನಕ್ಕೆ ಯೂಸ್ ಮಾಡ್ತೀವಿ? We are using memory unit to store the data. Data store ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ? Memory unit ಮಾಡ್ತೀವಿ. So use ಮಾಡ್ತೀವಿ. So memory unit ಅಲ್ಲಿ two different parts. What are those? Primary memory and secondary memory. In a primary memory there are two different memories, that is the RAM and ROM. So you already studied RAM andreno, ROM andreno, adaliro different types alla ನೀವು already ಓದಿದ್ದೀರಾ. So RAM andreno random access memory and ROM is a read only memory. So both are a primary memory. And secondary memory andre yes of course ಯಾವುದು CD, pen drive, hard disk. So these are all secondary memories. So ಇದ್ರ ಬಗ್ಗೆನೂ ಎಲ್ಲನೂ ನೀವು ಫಸ್ಟ್ ಇಯರ್ ಅಲ್ಲೇ ಫುಲ್ ಡೀಟೇಲ್ ಆಗಿ ಓದಿದ್ದೀರಾ. ಸೊ ಇಲ್ಲಿ ನೋಡಿ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಇದೆ. ಕಂಪ್ಯೂಟರ್ ಮೆಮೊರಿಲಿ ಪ್ರೈಮರಿ ಮೆಮೊರಿಲಿ ಏನೇನಿದೆ? ಡಿ ರ್ಯಾಮ್, ಎಸ್ ರ್ಯಾಮ್, DRD ರ್ಯಾಮ್. ಡಿ ರ್ಯಾಮ್ ಅಂದರೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಎಸ್ ರ್ಯಾಮ್ ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, DDR ರ್ಯಾಮ್ ಅಂದರೆ ಡೇಟಾ ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇನ್ ದ ಸೇಮ್ ವೇ ಯು ಹ್ಯಾವ್ ಇನ್ ಅ ROM different types ಯಾವ್ದು? PROM, EPROM, EEPROM ಅಲ್ಲ. So these all things you have studied in a first year used in detail. And next is the output unit. So final result ನಾವು ಯಾರಿಂದ ಸಿಗುತ್ತೆ ಅಂದರೆ ಔಟ್ಪುಟ್ ಡಿವೈಸಸ್ ಇಂದನೇ ಸಿಗುತ್ತೆ. ಸೊ ಯಾವ್ದು ಔಟ್ಪುಟ್ ಡಿವೈಸಸ್? ವೆಬ್ಕ್ಯಾಮ್, ಸ್ಪೀಕರ್, ಮಾನಿಟರ್, ಪ್ರಿಂಟರ್, ಹೆಡ್ಫೋನ್. ಸೊ ದಿಸ್ ಆಲ್ ಆರ್ ದ ಔಟ್ಪುಟ್ ಡಿವೈಸ್ ಅಲ್ವಾ. ನಾವು ಕೊಟ್ಟಿರೋ ಏನೇ ಪ್ರೊಸೆಸ್ನ ನಾವು ಟಾಸ್ಕ್ನ ಕಂಪ್ಯೂಟರ್ ಕೊಟ್ಟಿದ್ರು ನಮಗೆ ಔಟ್ಪುಟ್ ಬರೋದ್ರಿಂದ ಔಟ್ಪುಟ್ ಡಿವೈಸ್ ಇಂದ. ಸೊ ಇಟ್ ಮೇ ಬಿ ಇನ್ ದಿ ಡಿಫ್ರೆಂಟ್ ಫಾರ್ಮ್. ಇಟ್ ಮೇ ಬಿ ಇನ್ ಯುವರ್ ಹಾರ್ಡ್ ಕಾಪಿ that is from a printer. It may be soft copy that in a monitor, that in a any sounds that from a speaker. So ಇತರ different ಆಗಿ ಬೇರೆ ಫಾರ್ಮ್ ಅಲ್ಲಿ ನಮಗೆ ಔಟ್ಪುಟ್ ಬರುತ್ತೆ. So this about the what is the block diagram of computer and how it is work and different part of the computer. So we'll see actual syllabus of the your second PU in the first chapter. There's a motherboard. So you first year allela ಏನು ಓದಿದ್ರಿ? ವಾಟ್ ಇಸ್ ಕಂಪ್ಯೂಟರ್ ಅಂತ ಓದಿದ್ರಿ, ಬ್ಲಾಕ್ ಡಯಾಗ್ರಾಮ್ ಓದಿದ್ರಿ, ಔಟ್ಪುಟ್ ಡಿವೈಸ್ ಏನು, ಇನ್ಪುಟ್ ಡಿವೈಸ್ ಏನು, ಅದರಲ್ಲಿ ಬರುವಂಥ ಮೆಮೊರಿ ಡಿವೈಸ್ ಏನು, CPU ಏನೇನಿರುತ್ತೆ ಅಂತ ಎಲ್ಲ ಓದಿದ್ರಿ. ಬಟ್ ಇವಾಗ ಮದರ್ ಬೋರ್ಡ್ ಅಂದರೆ ಇಟ್ಸ್ ಆಲ್ಸೋ ಪ್ಲೇಸೆಡ್ ಇನ್ಸೈಡ್ ದ CPU. ಅಂದರೆ CPU ನಾವು ಏನಂತ ಕರಿತೀವಿ? ಇಟ್ಸ್ ಅ ಬ್ರೈನ್ ಆಫ್ ಕಂಪ್ಯೂಟರ್. ಆ್ಯಂಡ್ ಹಿಯರ್ ದಿ ಮದರ್ ಬೋರ್ಡ್ ಇಸ್ ಕಾಲ್ಡ್ ಆಸ್ ಅ heart of the computer. So without motherboard, even CPU also nothing. ಅಲ್ವಾ? ಏನಕ್ಕೆ? ಯಾಕೆಂದರೆ ಮದರ್ ಬೋರ್ಡ್ ಪ್ಲೇಸ್ ಆಗಿರೋದು CPU ಒಳಗೆ. ಸೊ CPU ನಾವು ಏನು ವರ್ಕ್ ಮಾಡುತ್ತೆ ಅದಕ್ಕೆ ನಾವು CPU ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಅಂತೀವಿ. ಸೊ ಎಷ್ಟು ತಲೆ ಇದೆ ಅದಕ್ಕೆ, ಎಷ್ಟು ವರ್ಕ್ ಮಾಡುತ್ತೆ ಅಂತ, ಅದಕ್ಕೆ ಬ್ರೈನ್ ಆಫ್ ಕಂಪ್ಯೂಟರ್ ಅಂತೀವಿ. ಬಟ್ CPU ಮದರ್ ಬೋರ್ಡೇ ಇಲ್ಲ ಅಂದರೆ ಮನುಷ್ಯನಿಗೆ ಹಾರ್ಟ್ ಬೀಟೇ ಇದ್ದಾಗ, ಅಂದರೆ ಹಾರ್ಟೇ ಇದ್ದಾಗ ಆಗುತ್ತೆ. ಸೊ this is called as a heart of the computer. So if it is not in a motherboard inside the CPU, this CPU is nothing. ಅಲ್ವಾ? ಇವಾಗ ನಾನು ಏನು ಹೇಳಿದೆ, CPU ಒಳಗೆ ನಿಮ್ಗೆ ಒಂದ್ಸರಿ ಫಸ್ಟ್ ಇಯರಲ್ಲಿ ತೋರಿಸಿದೆ ಅಲ್ವಾ? ಅದು CPU ಓಪನ್ ಮಾಡಿ ನಿಮಗೆ ಮದರ್ ಬೋರ್ಡ್ ಅಂತ ತೋರಿಸಿದೆ. ಇದು ಸೆಕೆಂಡ್ PU ಬರುತ್ತೆ. ಸೊ ಯು ಹ್ಯಾವ್ ಟು ಮೋರ್ ಕಾನ್ಸಂಟ್ರೇಟೆಡ್ ಇನ್ ಸೆಕೆಂಡ್ PU. ಸೊ ದಿಸ್ ದ ಟೈಮ್ ಯು ಹ್ಯಾವ್ ಟು ಬಿ ಕಾನ್ಸಂಟ್ರೇಟ್ ದಿಸ್ ಟಾಪಿಕ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಚಾಪ್ಟರಿಂದ ನಿಮಗೆ ಕ್ವಶನ್ಸ್ ಬರೋದೇ ಮದರ್ ಬೋರ್ಡ್ ಟಾಪಿಕ್ ಮೇಲೆ. ಸೊ ಮದರ್ ಬೋರ್ಡ್ ಅಂದರೆ ಏನು, ಏನಕ್ಕೆ ಇದು ಯೂಸ್ಫುಲ್ಲು, ಅದ್ರ ಮೇಲೆ ಬರುತ್ತೆ. ಬರೀ ಜಾಬ್ ನಾಟ್ ಜಸ್ಟ್ ಫಾರ್ ಯುವರ್ ಮಾರ್ಕ್ಸ್, ಫಾರ್ ಯುವರ್ ನಾಲೆಜ್. ಅದಕ್ಕೋಸ್ಕರ ಆದರೂ ನೀವೇನು ಮಾಡಬೇಕು, ಇದನ್ನು ಇಂಪಾರ್ಟೆಂಟಾಗಿ ಕಲೀಲೇಬೇಕು. ಸೊ ವಾಟ್ ಈಸ್ ಮದರ್ ಬೋರ್ಡ್? ಸೊ ಐ ಆಲ್ರೆಡಿ ಸೆಡ್ ದಟ್ ಇಸ್ ದ ಹಾರ್ಟ್ ಆಫ್ ದ ಕಂಪ್ಯೂಟರ್. ಸೊ ಇದು ಹಾರ್ಟ್ ಆಫ್ ಕಂಪ್ಯೂಟರ್ ಅಂತ ನಾನು ಆಲ್ರೆಡಿ ಹೇಳಿದ್ದು. ಸೊ ನೆಕ್ಸ್ಟ್ ಹಂಗಾರೆ ಮದರ್ ಬೋರ್ಡ್ ಅಂದರೆ ಏನು? ಸೊ ಇಟ್ಸ್ ಅ main circuit board. It's a printed circuit board. It's also called as PCB. See, I already written there, printed circuit board. So which can contains the CPU, memory, expansion slot, bus, video controller and any other electronic component. ಅಂದ್ರೆ ಏನರ್ಥ ಮದರ್ಬೋರ್ಡ್? ಇಟ್ಸ್ ಅ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂದರೆ ಏನು ಕರಿತೀವಿ ಅಂತಂದರೆ, ಸೊ
ನಾನು ನಿಮಗೆ ಫಸ್ಟ್ ಇಯರಲ್ಲಿ ಮದರ್ ಬೋರ್ಡ್ ತೋರಿಸಿದಾಗ ಅದರಲ್ಲಿ ಏನಿತ್ತು ಒಂಥರ ಪ್ರಿಂಟ್ ಮಾಡಿರ್ತಾರೆ ಎಲ್ಲನೂ ಏನು ಮಾಡಿರ್ತಾರೆ ಈ ಲಿಥಿಯಂ ಇದರಲ್ಲಿ ಏನು ಮಾಡಿರ್ತಾರೆ ಅದನ್ನ ಪ್ರಿಂಟ್ ಮಾಡಿರ್ತಾರಲ್ಲ ಒಂಥರ ಲೈನ್ ಆಗಿ ಎಲ್ಲ ನೀವೇ ಕೇಳ್ತಿದ್ರಲ್ಲ ಮ್ಯಾಮ್ ಇದೇನು ಈ ಥರ ಲೈನ್ ಇದೆ ಅಂತ. ಸೊ ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ಜಸ್ಟ್ ಮೊದಲೇನೆ ಅದನ್ನು ಫುಲ್ ಎಲ್ಲನೂ ರಿಸರ್ಚ್ ಮಾಡಿ ಏನು ಮಾಡಿರ್ತಾರೆ ಅದು ಪ್ರಿಂಟ್ ಮಾಡಿರ್ತಾರೆ. ಸೊ ಅಂದರೆ ಯಾವ ವೈರ್ ಎಲ್ಲಿ ಕನೆಕ್ಟ್ ಆಗಬೇಕು ಅಂತ ಪ್ರಿಂಟ್ ಮಾಡಿರ್ತಾರೆ. ಅದಕ್ಕೆ ಅದನ್ನ ಲಾರ್ಜ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರೀತಾರೆ. ಸೊ ಈ ಬೋರ್ಡಲ್ಲಿ ಏನೇನಿರುತ್ತೆ ಅಂದರೆ ಇಟ್ ಕಂಟೆಂಟ್ ಸಿ ಪಿ ಯು ಇಸ್ ನಥಿಂಗ್ ಬಟ್ ಪ್ರೊಸೆಸರ್. ನಾನು ಏನು ಆವಾಗಲೇ ನಿಮಗೆ ಮೈಕ್ರೋ ಪ್ರೊಸೆಸರ್ ಇಂಟೆಲ್ ಅಂತ ತೋರಿಸಿದೆ, ದಟ್ ಇಸ್ ಅ ಪ್ರೊಸೆಸರ್ ದಟ್ ಇಸ್ ಕಾಲ್ಡ್ ಆಸ್ ಅ ಸಿ ಪಿ ಯು ಅಂತ ಅಂತೀವಿ. ಸೊ ಸಿ ಪಿ ಯು ಆ್ಯಂಡ್ ಮೆಮೊರಿ ಅಂದರೆ ನೀವೀಗ ರ್ಯಾಮ್ ರಾಮ್ ಈ ಸೆಕೆಂಡರಿ ಮೆಮೊರಿ ಅದೇನೇನು ಹೇಳಿದೆ ಅದೆಲ್ಲ ಡಿವೈಸಸ್ ಎಲ್ಲಿರುತ್ತೆ ಈ ಸಿ ಪಿ ಯುಲಿ ಸ್ಲಾಟಲ್ಲಿ ಇರುತ್ತೆ. ಆ್ಯಂಡ್ ಎಕ್ಸ್ಪಾನ್ಷನ್ ಸ್ಲಾಟ್ ಇಸ್ ನಥಿಂಗ್ ಬಟ್ ಸೊ ನಿಮಗೆ ಕೇಳಿರಬೇಕು ನೀವು ಮೊಬೈಲ್ ತೊಗೋಬೇಕಾರೆಲ್ಲ ಕೇಳಿರ್ತಾರೆ ಇಟ್ ಇಸ್ ಎ 2 GB ರ್ಯಾಮ್. ಸೊ ಆಲ್ರೆಡಿ ಆಸ್ 2 GB ರ್ಯಾಮ್ ಬಟ್ ನಿಮಗೆ ಆ ಮೆಮೊರಿಗಿಂತಲೂ ಜಾಸ್ತಿ ಬೇಕು ಅಂದರೆ ನೀವೇನು ಮಾಡ್ತೀರಾ ಏನಾಗುತ್ತೀರಾ ಮೆಮೊರಿ ಕಾರ್ಡ್ನ ಇನ್ಸರ್ಟ್ ಮಾಡ್ತೀರಾ ಜಾಸ್ತಿ ಮೆಮೊರಿ ಬೇಕು ಅಂತ. ಸೊ ಎಕ್ಸ್ಪಾನ್ಷನ್ ಸ್ಲಾಟ್ ಅಂದರೆ ಅದೇ ಥರ ಇಲ್ಲಿ ಇರೋ ಮೆಮೊರಿಗಿಂತ ನಿಮ್ಗೆ ಏನಾದ್ರು ಇನ್ನೂ ಎಕ್ಸ್ಪಾನ್ಷನ್ ಬೇಕು ಅಂತಂದರೆ ಈ ಸ್ಲಾಟ್ ಯೂಸ್ ಮಾಡಿ ನೀವು ಬೇರೆ ಕಾರ್ಡ್ ಹಾಕಿ ರ್ಯಾಮ್ ಕಾರ್ಡ್ ಹಾಕಿ ಇನ್ನೊಂದು ಸ್ವಲ್ಪ ಮೆಮೊರಿನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಸ್ಲಾಟ್ ಕೊಟ್ಟಿರೋದಕ್ಕೆ ಎಕ್ಸ್ಪಾನ್ಷನ್ ಸ್ಲಾಟ್ ಅಂತೀವಿ. ಬಸ್ ಸೊ ಬಸ್ ಅಂದರೆ ರೆಗ್ಯುಲರ್ ಅಂತ ಅಂದ್ಕೋಬೇಡಿ. ಬಸ್ ಅಂದರೆ ಏನು ಮಾಡ್ತೀವಿ ಈಗ ನಾವು ಹೇಗೆ ರೆಗ್ಯುಲರಲ್ಲಿ ಬಸ್ ಏನು ಯೂಸ್ ಮಾಡ್ತೀವಿ ನಾವು ಒಂದು ಪರ್ಸನ್ ಬೇರೆ ಪ್ಲೇಸ್ಗೆ ಟ್ರಾನ್ಸ್ಫರ್ ಆಗಬೇಕು ಟ್ರಾನ್ಸ್ಫರ್ ಸಿಸ್ಟಮ್ ಬೇಕು ಅಂತ ಅನ್ನೋದಕ್ಕೋಸ್ಕರ ನಾವು ಬಸ್ ಯೂಸ್ ಮಾಡ್ತೀವಿ. ಅದೇ ಥರ ಇದರಲ್ಲೂ ಅಷ್ಟೇ ಬಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡೇಟಾ ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟ್ಗೆ ಮೂವ್ ಆಗೋದಕ್ಕೋಸ್ಕರ ನಮ್ಗೆ ಏನು ಬೇಕು ಬಸ್ ಬೇಕು. ಅದೇ ಥರ ನೆಕ್ಸ್ಟು ವಿಡಿಯೋ ಕಂಟ್ರೋಲರ್ ಅಂದರೆ ನಾವು ಏನು ವಿಡಿಯೋ ಎಲ್ಲ ನೋಡ್ತೀವಲ್ವ ನಿಮ್ಮ ಲ್ಯಾಪ್ಟಾಪ್ ಆಗಲಿ ಅಥವಾ ನಿಮ್ಮ ಕಂಪ್ಯೂಟರ್ಲಾಗಲಿ ನೀವು ಏನು ನೋಡ್ತೀರಾ ವಿಡಿಯೋ ಎಲ್ಲ ನೋಡ್ತೀರಲ್ವ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಆಪರೇಟ್ ಮಾಡೋದಕ್ಕೆ ಒಂದು ಕಾರ್ಡ್ ಇರುತ್ತೆ ವಿಡಿಯೋ ಕಾರ್ಡ್ ಅಂತ ದಟ್ ಇಸ್ ಅ ವಿಡಿಯೋ ಕಂಟ್ರೋಲರ್ ಆ್ಯಂಡ್ ಎನಿ ಅದರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್. ಎಲ್ಲ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇವಾಗ ನಾವು ಏನೇನು ಈಗ ನೀವು ಸಿ ಪಿ ಯುಲಿ ಏನು ನೋಡ್ತೀರಾ ಕೀಬೋರ್ಡ್ ಸ್ಲಾಟ್ ನೋಡ್ತೀರಾ ಕೀಬೋರ್ಡ್ ಕನೆಕ್ಟ್ ಮಾಡ್ತೀರಾ ಮೌಸ್ ಕನೆಕ್ಟ್ ಮಾಡ್ತೀರಾ ಮಾನಿಟರ್ ಕನೆಕ್ಟ್ ಮಾಡ್ತೀರಾ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಈಸ್ ಕನೆಕ್ಟೆಡ್ ಟು ವೇರ್ ಸಿ ಪಿ ಯು ಅಲ್ಲ. ಸಿ ಪಿ ಯುನಲ್ಲಿ ಪ್ರತಿ ಒಂದು ಪಾರ್ಟ್ನ ಏನು ಮಾಡ್ತೀರಾ ಕನೆಕ್ಟ್ ಮಾಡೋದು. ಸೊ ಅದೇನು ಕನೆಕ್ಷನ್ ಇದ್ರು ಅದ್ರ ನೀವು ಸಿ ಪಿ ಯು ಕನೆಕ್ಟ್ ಮಾಡ್ತಿದ್ದೀರಾ ಅಂದರೆ ಇಸ್ ನಥಿಂಗ್ ಬಟ್ ಯು ಆರ್ ಕನೆಕ್ಟಿಂಗ್ ಟು ಅ ಮದರ್ ಬೋರ್ಡ್ಗೆ ನೀವು ಕನೆಕ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡದೆ ಯಾವುದೇ ಡಿವೈಸು ಸಹ ವರ್ಕ್ ಆಗೋದೇ ಇಲ್ಲ. ಸೊ ಅದೇನೆ ಇವಾಗ ನೀವು ಸಿ ಪಿ ಯು ಹಿಂದೆ ನೋಡಿದ್ರೆ ಎಲ್ಲ ಸ್ಲಾಟ್ಸು ಪೋರ್ಟ್ಸ್ ಎಲ್ಲ ಇರುತ್ತಲ್ವಾ. ಸೊ ಇಟ್ಸ್ ನಥಿಂಗ್ ಬಟ್ ಯು ಆರ್ ಕನೆಕ್ಟಿಂಗ್ ಟು ದ ಎನಿ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ಟು ಯುವರ್ ಮದರ್ ಬೋರ್ಡ್ಗೆ ಕನೆಕ್ಟ್ ಆಗ್ತಿದೆ ಅಂತ. ಸೊ ಹಂಗಾರೆ ಮದರ್ ಬೋರ್ಡಲ್ಲಿ ಏನೇನಿರುತ್ತೆ ಅಂತ ಗೊತ್ತಾಯ್ತು ಇವಾಗ. ಇಟ್ ಇಸ್ ಅ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಇಟ್ ಕಂಟೈನ್ಸ್ ಸಿ ಪಿ ಯು ಎಕ್ಸ್ಪಾನ್ಷನ್ ಸ್ಲಾಟ್ ಪೋರ್ಟ್ಸ್ ಆ್ಯಂಡ್ ಬಸ್ ವಿಡಿಯೋ ಕಂಟ್ರೋಲರ್ ಆ್ಯಂಡ್ ಎನಿ ಅದರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಬೇರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಎಲ್ಲ ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಈಗ ನೋಡ್ತಿದ್ದೀರಲ್ಲ ಇಲ್ಲಿ ತೋರಿಸ್ತಿದ್ದೀರ ನೋಡಿ ಇದು ಮದರ್ ಬೋರ್ಡ್. ಇದು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಬಟ್ ಇವಾಗ ಒಂದ್ಸರಿ ನೋಡಿ. ಇದರಲ್ಲಿ ನಿಮ್ಗೆ ಏನೇನು ಕಾಣಿಸ್ತಾ ಇದೆ ದಿಸ್ ದ ಪ್ರೊಸೆಸರ್. ಇಲ್ಲಿರೋದು ಪ್ರೊಸೆಸರ್. ಇದು ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಅಂದರೆ ನಾವು ಏನು ರ್ಯಾಮ್ ಅಥವಾ ಬೇರೆದೆಲ್ಲ ಹಾಕ್ತೀವಿ ದಟ್ಸ್ ಅ ಎಕ್ಸ್ಪಾನ್ಷನ್ ಸ್ಲಾಟ್ಸ್. ಸೊ ಇಲ್ಲಿ ಅಷ್ಟು ಕ್ಲಿಯರ್ ಕಾಣಿಸ್ತಾ ಇಲ್ಲ ಬಟ್ ಸ್ಟಿಲ್ ಯು ಕ್ಯಾನ್ ರೆಕಗ್ನೈಸ್ ದ ಸಮ್ ಆಫ್ ದ ಪಾರ್ಟ್ ಆಫ್ ದ ಮದರ್ ಬೋರ್ಡ್ ಅಲ್ವಾ. ಇಲ್ಲಿ ಪವರ್ ಸಪ್ಲೈ ಒಂದ್ಸರಿ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಏಕೆ ನಾನು ಕ್ಲಾಸ್ ಬೇಕಾದ್ರೆ ನಿಮಗೆ ಆ ಮದರ್ ಬೋರ್ಡ್ದು ತೋರಿಸ್ತೀನಿ ಇದೆಲ್ಲ ಹೇಗೆ ಮದರ್ ಬೋರ್ಡ್ ಅಪಿಯರ್ ಆಗಿದೆ ಅಂತ. ಸೊ ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಕಂಪ್ಲೀಟ್ ಸಮಥಿಂಗ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಅಂತ. ಏನಕ್ಕೆ ಅಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಏನು ಮಾಡಿದ್ದಾರೆ ಅಂದರೆ ಇದರಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಪಾರ್ಟ್ನು ಒಂದೇ ಕಡೆ ಏನು ಮಾಡಿದ್ದಾರೆ ಪ್ಲೇಸ್ ಮಾಡಿದ್ದಾರೆ ಅಲ್ಲ. ಸೊ ದರ್ ಇಸ್ ಅ ಮದರ್ ಬೋರ್ಡ್ ಆ್ಯಂಡ್ ದಿ ನೆಕ್ಸ್ಟ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್. ಇವಾಗ ನಾವು ಯಾವ್ದಾರ ಒಂದು ಕಾಂಪೊನೆಂಟ್ ತೊಗೊಂಡು ಈಗ ಸಿ ಪಿ ಯುನೇ ಫಾರ್ ಎಕ್ಸಾಂಪಲ್ ಸಿ ಪಿ ಯುನ ಒಂದು ಕಾಂಪೊನೆಂಟ್ ಅಂತ ತೊಗೊಂಡ್ರೆ ನಾವೇನು ಮಾಡ್ತೀವಿ ಸಿ ಪಿ ಯುದು ಯಾವ ಥರ ಕ್ಯಾರೆಕ್ಟರ್ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತೆಲ್ಲ ನೋಡ್ತೀವಿ. ಅದೇ ಥರ ಸೇಮ್ ಥಿಂಗ್ ಹಿಯರ್ ದಿ ಮದರ್ ಬೋರ್ಡ್. So the characteristics of motherboard is nothing but we'll see the what are the characters in the motherboard ಅಲ್ಲಿ ಯಾವ ಥರ ಕ್ಯಾರೆಕ್ಟರ್ ಇದೆ ಅದರಿಂದ ನಮ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಆ ಕ್ಯಾರೆಕ್ಟರ್ಸ್ ಇಂದ ಅಂತ ನೋಡೋದಕ್ಕೆ ನಾವು ಏನು ಹೇಳ್ತೀವಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ಬೋರ್ಡ್ ಅಲ್ವಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಕ್ವೆಶನ್ ಇಸ್ ಆಸ್ಕಿಂಗ್ ಟೂ ಆಫನ್ ಇನ್ ಅ ಎಕ್ಸಾಮಿನೇಷನ್ ಬೋರ್ಡ್.
ಸೊ ಎಕ್ಸಾಮಿನೇಷನ್ ಬೋರ್ಡಲ್ಲಿ ಏನು ಮಾಡ್ತಾರೆ, ತುಂಬ ಸರಿ ಈ ಕ್ವೆಶನ್ನ ರಿಪೀಟ್ ಮಾಡಿದ್ದಾರೆ. ಇಟ್ ಮೇ ಬಿ ಫಾರ್ 2 marks ಆರ್ ಎಲ್ಸ್ 3 ಆರ್ ಎಲ್ಸ್ 5 marks. ಸೊ ಪ್ರಿಡಿಕ್ಟ್ ಮಾಡಲ್ಲ ಯಾವ ಮಾರ್ಕ್ಸಲ್ಲಿ ಕೇಳ್ತಾರೆ ಅಂತ, ಬಟ್ ಇಟ್ ಹ್ಯಾವ್ ಬೀನ್ ಆಸ್ಕ್ಡ್ ಇನ್ ಟೂ ಮೆನಿ ಟೈಮ್ಸ್. ಸೊ ಇದನ್ನು ತುಂಬ ಸರಿ ರಿಪೀಟೆಡ್ಲಿ ಕೇಳಿರೋದ್ರಿಂದ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಮದರ್. ಸೊ ಇದರಲ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಯಾವುದ್ಯಾವುದು? ಫಾರ್ಮ್ ಫ್ಯಾಕ್ಟರ್, ಚಿಪ್ಸೆಟ್ ಆ್ಯಂಡ್ ಪ್ರೊಸೆಸರ್ ಸಾಕೆಟ್. ಸೊ ಫಾರ್ಮ್ ಫ್ಯಾಕ್ಟರ್, ಚಿಪ್ಸೆಟ್ ಆ್ಯಂಡ್ ಪ್ರೊಸೆಸರ್ ಸಾಕೆಟ್, ದೀಸ್ ಆರ್ ದ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್. ಬರೀ ಇದರಲ್ಲಿರೋದಷ್ಟು 3 ಕ್ಯಾರೆಕ್ಟರಿಸ್ಟಿಕ್ಸು. ಯಾವ್ದ್ಯಾವುದು ಅಂದರೆ ಫಾರ್ಮ್ ಫ್ಯಾಕ್ಟರ್, ಚಿಪ್ಸೆಟ್ ಆ್ಯಂಡ್ ಪ್ರೊಸೆಸರ್ ಸಾಕೆಟ್. ಸೊ ಇಟ್ ಈಸ್ ಈಸಿ ಟು ರಿಮೆಂಬರ್, ತುಂಬ ಏನು ಲೆಂತಿ ಆಗಿಲ್ಲ. ಸೊ ಈಸಿಯಾಗಿ ನೀವು ತಲೆಯಲ್ಲಿ ಇಟ್ಕೋಬೋದು. ಸೊ ಫಾರ್ಮ್ ಫ್ಯಾಕ್ಟರ್ ಅಂದ್ರೆ ಏನು ಅಂದರೆ ಇಟ್ಸ್ ಅ ಜಿಯೋಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಮದರ್ ಬೋರ್ಡ್. ಜಿಯೋಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಮದರ್ ಬೋರ್ಡ್ ಅಂದ್ರೆ ಏನು? ಸೊ ವಾಟ್ ಇಸ್ ದ ಜಿಯೋಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಮದರ್ ಬೋರ್ಡ್? So which means, so how your motherboard looks like, so what are the dimensions in that, and how each and every electronic component is placed in motherboard, so how they are arranged the components in the motherboard. So idra ಬಗ್ಗೆ ಎಲ್ಲ ತಿಳ್ಕೊಳ್ಳೋದೇ ಏನು ಫಾರ್ಮ್ ಫ್ಯಾಕ್ಟರ್. ಜಿಯೋಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಇಸ್ ನಥಿಂಗ್ ಬಟ್ ಹೌ ಇಟ್ ಲುಕ್ ಲೈಕ್, ಅಂದರೆ ಮದರ್ ಬೋರ್ಡ್ ನೋಡೋದಕ್ಕೆ ಹೇಗೆ ಕಾಣುತ್ತೆ. ಜಿಯೋಮೆಟ್ರಿಕಲ್ ಅಂದರೆ ಅದು ಔಟ್ಲುಕ್ ಹೇಗಿದೆ ಅಂತ ತಿಳ್ಕೊಳ್ಳೋದೆ ಅದು ಜಿಯೋಮೆಟ್ರಿಕಲ್ ರೆಪ್ರೆಸೆಂಟೇಷನ್. ಸೊ ಈ ಫಾರ್ಮ್ ಫ್ಯಾಕ್ಟರ್ ಅಂದರೆ ಇವಾಗ ಇದು ಕ್ಯಾರೆಕ್ಟರ್, ಈಗ ನಾವು ಯಾವ್ದಾದ್ರು ಒಬ್ಬರು ವ್ಯಕ್ತಿ ನೋಡಿದ್ರೆ ಅವ್ರ ಕ್ಯಾರೆಕ್ಟರ್ ಅಂದರೆ ಅವ್ರನ್ನ ಏನಾದ್ರು ಪ್ರಿಸ್ಕ್ರೈಬ್ ಮಾಡಬೇಕಂದ್ರೆ ಯಾವ ಥರ ಪ್ರಿಸ್ಕ್ರೈಬ್ ಮಾಡ್ತೀರಾ? ಸೊ ಅವ್ರು ಇಲ್ಲಿ ಉದ್ದಕ್ಕಿದ್ದಾರಾ, ಸಣ್ಣಕ್ಕಿದ್ದಾರಾ, ಈ ಥರ ಎಲ್ಲ ಮಾಡ್ತೀವಲ್ವಾ? ಅದೇ ಥರ ಇದರಲ್ಲೂ ಅಷ್ಟೇ ಮದರ್ ಬೋರ್ಡಲ್ಲೂ. ಸೊ ಫಾರ್ಮ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ಹೌ ದ ಮದರ್ ಬೋರ್ಡ್ ಲುಕ್ ಲೈಕ್ಸ್ ಆ್ಯಂಡ್ ಹೌ ದ ಈಚ್ ಆ್ಯಂಡ್ ಎವರಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಪ್ಲೇಸ್ಡ್ ಇನ್ ಆರ್ ಅರೇಂಜ್ಡ್ ಇನ್ ದ ಮದರ್ ಬೋರ್ಡ್. ಸೊ ಯಾವ ಥರ ಆಗಿದೆ ಅಂತ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದರಲ್ಲಿ ಏನು ತೋರಿಸ್ತಾ ಇದ್ದೀವಿ? ಇದರಲ್ಲಿ ಮದರ್ ಬೋರ್ಡ್ ಅಲ್ವಾ? ಈ ಮದರ್ ಬೋರ್ಡ್ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅದು ಯಾವ ಡೈಮೆನ್ಷನ್ ಅಲ್ಲಿ ಇದೆ. ಇದು ಸ್ಕ್ವೇರ್ ಆದ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇದೆ, ಇದೇ ಸೈಜ್ ಇದೆ, ಲೆಂತ್ ಅಲ್ಲಿ ಇದೆ. ಆ್ಯಂಡ್ ಇದು ಏನು ಪ್ರೊಸೆಸರ್ ಇಲ್ಲೇ ಪ್ಲೇಸ್ ಆಗಿದೆ, ಅದು ಈ ಥರನೇ ಅರೇಂಜ್ಮೆಂಟ್ ಆಗಬೇಕು. ಇಲ್ಲೆಲ್ಲ ಏನಿದೆ ಇಟ್ ಆಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಆ್ಯಂಡ್ ಇಲ್ಲಿ ಪವರ್ ಕನೆಕ್ಟರ್ ಪ್ಲೇಸ್ ಆಗಿದೆ, ಇಲ್ಲಿ ಪಿನ್ಸ್, ಪವರ್ ಪಿನ್ಸ್ ಏನಾಗಿದೆ ಕನೆಕ್ಟ್ ಆಗಿದೆ. ಸೊ ನಿಮಗೆ ಅದು ಗೊತ್ತಾಗದೆ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತೀರಾ ಯಾವ ಥರ ಇದೇ ಆಗಿದೆ ಅಂತ ಅಂದ್ಬಿಟ್ಟು ಅಲ್ವಾ? ಸೊ ನೀವು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಗೊತ್ತಾಗುತ್ತಲ್ಲ ಅದು ರೆಪ್ರೆಸೆಂಟೇಷನ್ ಯಾವ ಡೈಮೆನ್ಷನ್ ಅಲ್ಲಿ ಇದೆ ಅಂತ. ದಟ್ ಇಸ್ ಅ ಫಾರ್ಮ್ ಫ್ಯಾಕ್ಟರ್. So form factor is nothing but geometrical representation of motherboard and dimension arrangement of the electronic components that which are described in motherboard alva. Adana naventige form factor anta andre. The next one is chipset. Enu chipset andre? So chipset is nothing but your processor alva. Yav tara ನೀವು processor yav tara work ಮಾಡುತ್ತೆ. ಈಗ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದು ಹೆಂಗೆ ನೋಡೋಕ್ಕೆ ಇದೆ ಅನ್ನೋದಕ್ಕೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು. ನೆಕ್ಸ್ಟ್ ಏನು ನೆಕ್ಸ್ಟ್ ಕ್ಯಾರೆಕ್ಟರ್ ಅಂದರೆ ಚಿಪ್ಸೆಟ್. ಚಿಪ್ಸೆಟ್ ಇಸ್ ನಥಿಂಗ್ ಬಟ್ ಯುವರ್ ಪ್ರೊಸೆಸರ್. ಅಂದರೆ ಪ್ರೊಸೆಸರ್ ಹೇಗಿದೆ, ಯಾವ ಥರ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದೆ ಚಿಪ್ಸೆಟ್. ಸೊ ಹಿಯರ್ ಇಸ್ ಅ ಕಂಟ್ರೋಲ್ ರಿಸೋರ್ಸ್ ಆಫ್ ದ ಕಂಪ್ಯೂಟರ್. ಆಬ್ವಿಯಸ್ಲಿ ಪ್ರೊಸೆಸರ್ ಏನು ಮಾಡುತ್ತೆ, ದಟ್ ವಿಲ್ ಹ್ಯಾವ್ ದ ಅಥಾರಿಟಿ ಆಫ್ ಕಂಟ್ರೋಲ್ ಓಲ್ ಆಪರೇಷನ್ ಆಫ್ ಕಂಪ್ಯೂಟರ್ ಅಲ್ಲ. ಸೊ ಕಂಪ್ಲೀಟ್ ಆಪರೇಷನ್ ಆಫ್ ದ ಕಂಪ್ಯೂಟರ್ ಇಟ್ ಈಸ್ ಕಂಟ್ರೋಲ್ ಇನ್ ಪ್ರೊಸೆಸರ್. ಪ್ರೊಸೆಸರಲ್ಲೇ ತಾನೇ ಎಲ್ಲಾನು ಆಪರೇಷನ್ ಯಾವ ಥರ ವರ್ಕ್ ಆಗಬೇಕು ಅನ್ನೋದು ಕಂಟ್ರೋಲಲ್ಲಿ ಇರೋದು. ಸೊ ವಿಚ್ ಮೀನ್ಸ್ ದಿ ಮೇನ್ ರಿಸೋರ್ಸ್ ಆಫ್ ದ ಕಂಟ್ರೋಲ್ ಆಪರೇಷನ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋ ರಿಸೋರ್ಸ್ ಯಾವುದ್ರಲ್ಲಿ ಇರೋದು ಅಂದರೆ ಚಿಪ್ಸೆಟ್ ಇಸ್ ನಥಿಂಗ್ ಬಟ್ ಪ್ರೊಸೆಸರ್. ಸೊ ಅಕಾರ್ಡಿಂಗ್ it will be coordinate the data transfer between the various component of the computer. Obviously I already told that what the CPU will be do, it will send the data from one component to another, which means it will be coordinate the data transmission ಅಷ್ಟೇ. ಏನು ಮಾಡ್ತಾ ಇದೆ ಅಂದರೆ ಒಂದು ಡೇಟಾನ ಇನ್ನೊಂದು ಯಾವುದೋ ಯೂನಿಟ್ಗೆ ಅಥವಾ ಇನ್ನೊಂದು ಯಾವುದೋ ಕಾಂಪೊನೆಂಟ್ಗೆ ಸೆಂಡ್ ಮಾಡಬೇಕು ಅಂದರೆ ಅದೇನು ಮಾಡ್ತಿದೆ, ಅದು ಜಸ್ಟ್ ಕೋಆರ್ಡಿನೇಟ್ ಮಾಡ್ಕೊತಿದೆ, ಸಿಂಕ್ರೊನೈಸ್ ಮಾಡ್ತದೆ. ಸೊ ಇಲ್ಲಾಂದರೆ ಸಿಂಕ್ರೊನೈಸ್ ಇಲ್ಲ ಅಂತಂದರೆ ಅದು ಏನಾಗುತ್ತೆ, ಕ್ಲಾಶಸ್ ಆಗುತ್ತೆ, ಯಾವುದೋ ಟೈಮ್ಗೆ ಯಾವುದೋ ಡೇಟಾ ಬರುತ್ತೆ, ಇಲ್ಲಾಂದರೆ ಇನ್ನೆಲ್ಲೋ ಸ್ಟೋರ್ ಆಗುತ್ತೆ, ಏನಾಗುತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದು ಸಿಂಕ್ ಆಗಲೇಬೇಕು, ಇಲ್ಲಾಂದರೆ ಡೇಟಾ ಏನಾಗುತ್ತೆ ಲಾಸ್ ಆಗುತ್ತೆ. ಸೊ ದಟ್ ಸಿಂಕ್ರನೈಸೇಷನ್ ಆರ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಈಚ್ ಆ್ಯಂಡ್ ಎವರಿ ಕಾಂಪೊನೆಂಟ್ ದಟ್ ಇಸ್ ಕಾಲ್ಡ್ ಆಸ್ ಅ
coordination between the data transmission alva. So chipset ಏನು ಮಾಡುತ್ತೆ, it will control complete resource operation of the computer as well the coordinate the data transmission between the different component. ಬೇರೆ ಬೇರೆ ಕಾಂಪೊನೆಂಟ್ಗೆ ಏನು ಡೇಟಾ ಟ್ರಾನ್ಸ್ಮಿಷನ್ ಮಾಡೋದಾಗಲಿ ಇಲ್ಲಾಂದ್ರೆ ಕಂಪ್ಲೀಟ್ ರಿಸೋರ್ಸ್ ಕಂಟ್ರೋಲ್ನ ಮಾಡೋದಾಗಲಿ ಯಾವುದ್ರಲ್ಲಿ ಇರುತ್ತೆ ಅಂದರೆ ಇದು ಚಿಪ್ಸೆಟ್ ಇಸ್ ನಥಿಂಗ್ ಬಟ್ ಪ್ರೊಸೆಸರ್. ಸೊ ದಿ ಅನದರ್ ಒನ್ ಇಸ್ ಅ ಪ್ರೊಸೆಸರ್ ಸಾಕೆಟ್. ಸೊ ಸಾಕೆಟ್ ಅಂದರೆ ಏನು, ಪ್ಲಗ್ ಅಲ್ವಾ. ನೀವು ಮನೆಯಲ್ಲಿ ನೀವು ಮೊಬೈಲ್ ಚಾರ್ಜ್ ಆಗೋದಕ್ಕೆಲ್ಲ ಏನು ಮಾಡ್ತೀರಾ, ಪ್ಲಗ್ ಮಾಡ್ತೀರಾ ತಾನೆ, ಎಲ್ಲಿ ಮಾಡ್ತೀರಾ, ಸಾಕೆಟ್, ದಟ್ಸ್ ಅ ಸಾಕೆಟ್. ಸೊ ಹಿಯರ್ ಆಲ್ಸೋ ಪ್ರೊಸೆಸರ್ ಸಾಕೆಟ್. ಪ್ರೊಸೆಸರ್ ಸಾಕೆಟ್ ಅಂದರೆ ಈಗ ನಮಗೇನು ಚಿಪ್ ಇದೆ ಅದನ್ನು ನಾವು ಏನು ಮಾಡ್ತೀವ, ಅದನ್ನ ನಾವು ಯಾವುದಕ್ಕೆ ಮದರ್ ಬೋರ್ಡ್ಗೆ ಪ್ಲೇಸ್ ಮಾಡಬೇಕು ಅಂದರೆ ಕನೆಕ್ಟ್ ಮಾಡಬೇಕು, ಅದಕ್ಕೆ ಸಾಕೆಟ್ ಇರಬೇಕಲ್ವಾ. ಸೊ ಈಗ ಇಲ್ಲಿ ಡಯಾಗ್ರಾಮಲ್ಲಿ ನೀವು ನೋಡ್ತಿದ್ದೀರಾ, ಇಟ್ ಇಸ್ ಇಂಟೆಲ್ ಚಿಪ್ that will place in a motherboard. So there is a socket to where my Intel is placed. So a socket na ಏನಂದ್ರೆ processor socket. It is in the shape of rectangular or square shaped connector in which the processor is directly connected. So isn't it? So here the Intel chip you are connecting to a motherboard through the rectangular or square shaped, it directly connect to a motherboard. Motherboard ಗೆ ಡೈರೆಕ್ಟ್ ಆಗಿ ಏನಾಗ್ತಿದೆ ಅದು ಕನೆಕ್ಟ್ ಆಗ್ತದೆ. ಸೊ ದಟ್ ಇಸ್ ಅ ಪ್ರೊಸೆಸರ್ ಸಾಕೆಟ್. ಸೊ ದೀಸ್ ಆರ್ ದ 3 characteristics of motherboard. So first one is the form factor, chipset, processor, socket. So form factor is nothing but geometrical representation of a motherboard ಅಲ್ವಾ. ಅದೇ ತರ chipset is nothing but processor. So how the complete resource operation is controlled by the processor as well. So how it will be data transmission between the various components. And processor socket, which means how the processor will be connected to a motherboard directly in the socket. So this is all about characteristics of a motherboard. It's a very important topic, and this topic has been asked in an examination. So next one is a type of motherboard. So ಹೇಗೆ characteristics important ಅದೇ ತರ types of motherboard it is also important. So this is also the important question. It is also asked too many times in your examination board. So ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದು ಎಕ್ಸಾಮ್ ಅಲ್ಲಿ ತುಂಬಾ ರಿಪೀಟೆಡ್ ಆಗಿ ಕೇಳಿದ್ದಾರೆ, ಎಸ್ಪೆಷಲಿ ಫಾರ್ 3 ಮಾರ್ಕ್ಸ್ ತುಂಬಾನೇ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಸೊ ಟೈಪ್ ಆಫ್ ಮದರ್ಬೋರ್ಡ್ ಆಬ್ವಿಯಸ್ಲಿ ಅಲ್ವಾ. ಈಗ ನಾವು ಮದರ್ ಬೋರ್ಡ್ ನೋಡಿದ್ವಿ, ಅದು ಯಾವ ಥರ ಇರುತ್ತೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡಿದ್ವಿ. ನೆಕ್ಸ್ಟ್ ಇಸ್ ಅ ಟೈಪ್ ಆಫ್ ಮದರ್ ಬೋರ್ಡ್, ಏನು ಅದರದ್ದು ಡಿಫ್ರೆಂಟ್ ಟೈಪ್ಸ್ ಅಂತ. ಸೊ ದೇರ್ ಆರ್ 4 ಟೈಪ್ಸ್ ಇನ್ ಮದರ್ ಬೋರ್ಡ್. ಮದರ್ ಬೋರ್ಡಲ್ಲಿ ಎಷ್ಟು ಟೈಪ್ಸ್ ಇದೆ, 4 ಟೈಪ್ಸ್ ಇದೆ. ಯಾವ್ದ್ಯಾವುದು, XT, AT, ಬೇಬಿ AT ಆ್ಯಂಡ್ ATX. ಸೊ ಇಟ್ ಈಸ್ ವೆರಿ ಈಸಿ ಟು ರಿಮೆಂಬರ್ ಫಾರ್ ಯು ಅಲ್ವಾ, ತುಂಬ ದೊಡ್ಡದಾಗಿಲ್ವಲ್ಲ. ಸೊ XT, AT, ಬೇಬಿ AT, ATX. These are the 4 different types of a motherboard. So first one we'll see one by one. So what is the different type of motherboard, how it works and how it differs from each other. ಯಾವ ಥರ ಡಿಫ್ರೆಂಟ್ ಆಗಿದೆ ಒಂದಕ್ಕೊಂದು ಅಂತ ನೋಡೋಣ. ಯು ಕ್ಯಾನ್ ಸೇ ದಿಸ್ ಆಲ್ಸೋ ಎ ಎವಲ್ಯೂಷನ್ ಆಫ್ ಮದರ್ಬೋರ್ಡ್. ಏನಕ್ಕೆ ಎವಲ್ಯೂಷನ್ ಅಂತ ಹೇಳ್ತೀನಿ ಅಂತಂದರೆ, ಒನ್ಸ್ ಯು ಗೋ ಥ್ರೂ ಆಲ್ ದಿಸ್ ಟೈಪ್ ಯು ಓನ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ವಿಲ್ ಬಿ ಅ ಎವಲ್ಯೂಷನ್ ಆಫ್ ದ ಮದರ್ಬೋರ್ಡ್. ಅಂದರೆ ಹಳೆ ವರ್ಷನಲ್ಲಿ ಮದರ್ ಬೋರ್ಡ್ ಹೇಗಿತ್ತು, ಅದಾದಮೇಲೆ ನೆಕ್ಸ್ಟ್ ವರ್ಷನಲ್ಲಿ ಯಾವ ಥರ ಚೇಂಜ್ ಆಯಿತು, ಯಾವ ಥರ ಫೀಚರ್ಸ್ ಆ್ಯಡ್ ಆಯಿತು. ಸೊ ಅದೇ ಥರ 4 ಡಿಫ್ರೆಂಟ್ ಮದರ್ ಬೋರ್ಡಲ್ಲೂ ಬೇರೆ ಬೇರೆ ಥರ ಫೀಚರ್ಸ್ ಇರೋದ್ರಿಂದ ಇಟ್ ಯು ಕ್ಯಾನ್ ಸೇ ದಟ್ ಇಟ್ ಇಸ್ ಆಲ್ಸೋ ಅ ಎವಲ್ಯೂಷನ್ ಆಫ್ ದ ಮದರ್ ಬೋರ್ಡ್. ಸೊ ವಿಲ್ ಸಿ ಒನ್ ಬೈ ಒನ್. ದಿ ಫಸ್ಟ್ ಒನ್ ಈಸ್ XT. ವಾಟ್ ಇಸ್ ದ ಮೀನಿಂಗ್ ಆಫ್ XT? ದಟ್ ಇಸ್ ಅ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ. XT ವಿಚ್ ಮೀನ್ಸ್ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ ಮದರ್ ಬೋರ್ಡ್. ಸೊ ಏನು ಅಂದರೆ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ ಮದರ್ ಬೋರ್ಡ್ ಅಂದರೆ, ಸೊ ಇಟ್ ಇಸ್ ಅ ಓಲ್ಡ್ ಮದರ್ ಬೋರ್ಡ್. ಅಂದರೆ ವೆರಿ ಫಸ್ಟ್ ಮದರ್ ಬೋರ್ಡ್ ಅಂತಲೂ ಹೇಳ್ಬೋದು, ಇಲ್ಲ ಓಲ್ಡ್ ಮದರ್ ಬೋರ್ಡ್. ಯು ಕ್ಯಾನ್ ಸಿ ದಿಸ್ ಮದರ್ ಬೋರ್ಡ್ ಇನ್ ಅ ಓಲ್ಡ್ ಮಾಡೆಲ್ ಕಂಪ್ಯೂಟರ್. ತುಂಬ ಹಳೆಯ ಕಾಲದ ಕಂಪ್ಯೂಟರ್ ಇರುತ್ತಲ್ಲ ಅಂಥದ್ರಲ್ಲಿ ನೀವು ಈ ಥರ ಮದರ್ ಬೋರ್ಡ್ನ ನೋಡ್ಬೋದು. ಇವಾಗೆಲ್ಲ ಆಗಲ್ಲ, ಬಟ್ ಯು ಕ್ಯಾನ್ ಸಿ ದಿಸ್ ಇನ್ ಅ ಓಲ್ಡ್ ಮಾಡೆಲ್ ಮದರ್ ಬೋರ್ಡ್ ವಿಚ್ ಮೀನ್ಸ್ ಓಲ್ಡ್ ಮಾಡೆಲ್ ಪ್ರೊಸೆಸರ್ ಸಾಕೆಟ್. ಏನೇನು ಇದ್ದಿದ್ರಲ್ಲಿ ಅಂದರೆ, it has a old model processor. Obviously old model motherboard and it obviously it has a old model processor socket. So ಯಾವ ಥರ ಸಾಕೆಟ್ಸ್ ಇತ್ತು ಅಂದರೆ is a like LIF. What is the meaning of LIF? Low insertion force. What is the meaning of low insertion force?
which means, so I already told that the processor will be connected to a motherboard. Motherboard ಗೆ ಏನು ಮಾಡ್ತೀವಿ, processor ನ connect ಮಾಡ್ತೀವಿ through a socket ಅಲ್ಲ. ಸೊ ನಾನು ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ಪ್ರೊಸೆಸರ್ ಸಾಕೆಟ್ ಅಲ್ಲಿ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಯಾವ ತರ ಇಂಟೆಲ್ or the processor will be connected to a motherboard through a socket. So here the same way. So LIF ಅಂದ್ರೆ ಲೋ ಇನ್ಸರ್ಷನ್ ಫೋರ್ಸ್ ಅಂದ್ರೆ ಏನಂತಂದ್ರೆ ಏನು ನಾವು ಪ್ರೊಸೆಸರ್ನ ಮದರ್ಬೋರ್ಡ್ಗೆ ಕನೆಕ್ಟ್ ಮಾಡ್ತೀವಲ್ಲ ಅಲ್ಲಿ ಫ್ರಿಕ್ಷನ್ ಏನಾಗಿರುತ್ತೆ, ಲೋ ಆಗಿರುತ್ತೆ. ಫ್ರಿಕ್ಷನ್ ರೇಟ್ ಏನಾಗಿರುತ್ತೆ, ಲೋ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಫ್ರಿಕ್ಷನ್ ರೇಟ್ ಲೋ ಆಗಿದ್ದಾಗ ಏನಾಗುತ್ತೆ, ವರ್ಕು ಅಷ್ಟೇ ಸ್ಲೋ ಆಗಿ ವರ್ಕ್ ಆಗುತ್ತೆ. ಕರೆಕ್ಟಾಗಿ ಏನಾಗ್ತಿರುತ್ತೆ, ಡೇಟಾ ಟ್ರಾನ್ಸ್ಮಿಷನ್ ಕರೆಕ್ಟಾಗಿರಲ್ಲ. ಸೊ ಏನು ಪ್ರೊಸೆಸರ್ಗೂ ಮತ್ತು ಮದರ್ಬೋರ್ಡ್ಗೂ ಡೇಟಾ ಟ್ರಾನ್ಸ್ಮಿಷನ್ ಏನು ಫೋರ್ಸು ಏನಾಗಿರುತ್ತೆ, ಜಾಸ್ತಿ ಇರಲ್ಲ, ಲೋ ರೇಟಲ್ಲಿ ಇರುತ್ತೆ. ಆಬ್ವಿಯಸ್ಲಿ ಅಲ್ವಾ. ಈಗ ಗಾಡಿ ರೋಡಲ್ಲಿ ಹೋಗ್ತಿದೆ ಅಂದರೆ ಗಾಡಿ ಟೈರ್ಗೆ ಫ್ರಿಕ್ಷನ್ ಸಿಕ್ಕಿದ್ರೇ, ಕರೆಕ್ಟಾಗಿ ಫ್ರಿಕ್ಷನ್ ಸಿಕ್ಕಿದ್ರೇ ಗಾಡಿ ಸ್ಮೂತಾಗಿ ಹೋಗೋದು. ಇಲ್ಲಾಂದರೆ ಫ್ರಿಕ್ಷನ್ ಇಲ್ಲಾಂದರೆ ಏನಾಗುತ್ತೆ, ಸ್ಕಿಡ್ ಆಗಿ ಗಾಡಿ ಬೀಳುತ್ತೆ. ದಿ ಸೇಮ್ ವೇ ಹಿಯರ್. ಸೊ ದಿ ಪ್ರೊಸೆಸರ್ ವಿಲ್ ಬಿ ಕನೆಕ್ಟೆಡ್ ಟು ಅ ಮದರ್ಬೋರ್ಡ್ ಥ್ರೂ ಅ ಸಾಕೆಟ್, ವಿಚ್ ಮೀನ್ಸ್ ಇಟ್ ಹ್ಯಾಸ್ ಅ ಗುಡ್ ಫ್ರಿಕ್ಷನ್. ಅಂದರೆ ನಾವು ಹೋಗಿ ಏನು ಕನೆಕ್ಟ್ ಮಾಡ್ತೀವೋ ಅದು ಕರೆಕ್ಟಾಗಿ ಹೋಗಿ ಕನೆಕ್ಟ್ ಆದ್ರೇ, ಫ್ರಿಕ್ಷನ್ ಚೆನ್ನಾಗಿ ಆದ್ರೇ, ಡೇಟಾ ಟ್ರಾನ್ಸ್ಮಿಷನ್ ಆಗಲಿ ಏನೇ ಆದ್ರೂ ಪಾಸ್ ಆದ್ರೇ ನಮಗೆ ಅಲ್ಲಿ ಡೇಟಾ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಓಲ್ಡ್ ಮಾಡೆಲ್ ಪ್ರೊಸೆಸರಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತಂದರೆ ಇಟ್ ಹ್ಯಾಸ್ ಅ ಲೋ ಇನ್ಸರ್ಷನ್ ಫೋರ್ಸ್. ಅಂದರೆ ಏನರ್ಥ, ಫ್ರಿಕ್ಷನ್ ಕರೆಕ್ಟ್ ಆಗಿರಲಿಲ್ಲ. ಈಗ ಪ್ರೊಸೆಸರು ಮದರ್ಬೋರ್ಡ್ಗೆ ಕನೆಕ್ಟ್ ಆಗ್ತಿದೆ ಅಂದರೆ ಅಲ್ಲಿ ಫ್ರಿಕ್ಷನ್ ಇರಲಿಲ್ಲ. ಫ್ರಿಕ್ಷನ್ ಇಲ್ಲ ಅಂದರೆ ಅಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ಏನಾಗ್ತಿತ್ತು, ಲೋ ರೇಟಲ್ಲಿ ಆಗ್ತಾ ಇತ್ತು. ಆಬ್ವಿಯಸ್ಲಿ ಲೋ ರೇಟಲ್ಲಿ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಅಂದರೆ ಇಸ್ ಕಂಪ್ಲೀಟ್ಲಿ ದಿ ಪ್ರೊಸೆಸ್ ವಿಲ್ ಬಿ ಇನ್ ಅ ಲೋ ರೇಟ್ ಅಲ್ವಾ. ಸೊ ದಟ್ ಇಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ದ ಓಲ್ಡ್ motherboard. The XT motherboard has a different slots. So that is one of that. That is a RAM. RAM is also one of the slot in a XT motherboard. Alva. ಅಂದ್ರೆ ಏನೇನಿರುತ್ತೆ RAM slot ಅಲ್ಲಿ DIMM ಅಂದ್ರೆ ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ as well ISA industry standard architecture slots. So these are the two memory slots in a XT motherboard, and it has a 12 pin power connector, which means there is a only 12 pin power connector. So which means how the power supply will connect to a motherboard. ಅಲ್ವಾ, ಮದರ್ಬೋರ್ಡ್ಗೆ ಪವರ್ ಸಪ್ಲೈ ಆಗಬೇಕು ಅಂದರೆ SMPSಗೆ ನಾವು ಏನು ಮಾಡಬೇಕು, ಕನೆಕ್ಟ್ ಮಾಡ್ತೀವಿ. ಸೊ SMPS you have now studied in your first PU, but here you have the SMPS ಅಂದರೆ ಸಿಸ್ಟಮ್ ಪವರ್ ಸಪ್ಲೈ. ಸೊ ಸಿಸ್ಟಮ್ಗೆ ಪವರ್ ಸಪ್ಲೈ ಮಾಡಬೇಕು ಅಂದರೆ ಫಸ್ಟ್ ನೀವೇನು ಸಾಕೆಟಿಂದ ಫಸ್ಟು CPU ಗೆ ಏನು ಮಾಡ್ತೀರಾ, ಪವರ್ ಕನೆಕ್ಟ್ ಮಾಡ್ತೀರಾ. ಸೊ ಅವಾಗ ಏನಿತ್ತು ಅಂದರೆ ಓಲ್ಡ್ ಮಾಡೆಲ್ ಮದರ್ಬೋರ್ಡ್, ವಿಚ್ ಮೀನ್ಸ್ ಇನ್ XT ಮದರ್ಬೋರ್ಡ್ ಇಟ್ ಹ್ಯಾಸ್ ಓನ್ಲಿ 12 ಪಿನ್ ಪವರ್ ಕನೆಕ್ಟರ್. ಅಂದರೆ ಪವರ್ ಕನೆಕ್ಟರು 12 ಪಿನ್ ಇರೋದ್ರಿಂದ ದಿ ಪವರ್ ಸಪ್ಲೈ ವಿಲ್ ಬಿ ಅ ಲೋ ರೇಟ್. ಆಸ್ ವೆಲ್ ದೇರ್ ಇಸ್ ನೋ ಪೋರ್ಟ್, ಅಂದರೆ ಯಾವುದೇ ಪೋರ್ಟ್ ಅನ್ನೋ ಥರ ಇರಲಿಲ್ಲ. ವಿಚ್ ಮೀನ್ಸ್ ದೇರ್ ಇಸ್ ನೋ ಎನಿ ಫಿಸಿಕಲ್ ಡಿವೈಸ್ ಕ್ಯಾನ್ ಬಿ ಕನೆಕ್ಟೆಡ್ ಟು ದಿಸ್ ಮದರ್ಬೋರ್ಡ್. ಅಂದರೆ ಪೋರ್ಟ್ ಇದ್ರೆ ತಾನೇ ನೀವು ಫಿಸಿಕಲ್ ಬೇರೆ ಬೇರೆ ಡಿವೈಸಸ್ನ ಕನೆಕ್ಟ್ ಮಾಡೋಕ್ಕಾಗೋದು. ಇವಾಗ ನೀವೆಲ್ಲ ಏನು ಮಾಡ್ತೀರಾ, USB ಪೆನ್ ಡ್ರೈವ್ ಅದು ಇದು ಎಲ್ಲ ತಂದು ನೀವು CPU ಕನೆಕ್ಟ್ ಮಾಡ್ತೀರಾ ಥ್ರೂ ಅ ಪೋರ್ಟ್ಸ್ ಅಲ್ವಾ. ಪೋರ್ಟ್ ಇರುತ್ತೆ, ಅಲ್ಲಿಗೆ ಕನೆಕ್ಟ್ ಮಾಡ್ತೀರಾ. ಬಟ್ ಇನ್ ದಿಸ್ XT motherboard there is no port, which means you can't any physical devices can be connected to this motherboard. ಈ ಮದರ್ಬೋರ್ಡ್ಗೆ ಯಾವುದೇ ಬೇರೆ ಬೇರೆ ಅಂದರೆ ಪೆನ್ ಡ್ರೈವ್ ಬೇರೆ ಥರ ಫಿಸಿಕಲ್ ಡಿವೈಸಸ್ನ ಕನೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ಅಂದರೆ ಅದರಲ್ಲಿ ಏನು ಪೋರ್ಟ್ ಇತ್ತು, ಅದರಲ್ಲಿ ಏನಿರೋ ಸ್ಲಾಟ್ಸ್ ಇತ್ತು, ಅದರಲ್ಲೇ ಯೂಸ್ ಮಾಡಿ ಏನಾಗಬೇಕಿತ್ತು, ಈ ಕಂಪ್ಯೂಟರ್ ರನ್ ಆಗಬೇಕಿತ್ತು. ಸೊ ಕಂಪ್ಲೀಟಾಗಿ ದಿಸ್ ಆಸ್ ಅ ಲೋ ರೇಟೆಡ್ ಫೀಚರ್, ತುಂಬ ಕಮ್ಮಿ ಲೆವೆಲ್ ಫೀಚರ್ಸು ಯಾವುದರಲ್ಲಿತ್ತು, ದಿಸ್ XT ಮದರ್ಬೋರ್ಡ್. ಆ್ಯಂಡ್ ಫಾರ್ ಎಕ್ಸಾಂಪಲ್ ಫಾರ್ ದಿಸ್ ಮದರ್ಬೋರ್ಡ್ ಅಂದರೆ ಈ ಥರ ಮದರ್ಬೋರ್ಡ್ನ ನೀವು ಯಾವುದ್ಯಾವ್ದ್ರಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಲ್ಸ್ ಈ ಮದರ್ಬೋರ್ಡ್ ಯಾವುದರಿಂದ ಏನು ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಸೊ Pentium 1, Pentium MMX, Pentium 2 and Pentium Pro. So these are the example for XT motherboard. So ಈ ಥರ ಈ ಮದರ್ಬೋರ್ಡ್ ಈ ಥರ ನೀವು ಪ್ರೊಸೆಸರಲ್ಲಿ ನೋಡಿದ್ರೆ ನಿಮಗೆ ಈ ಮದರ್ಬೋರ್ಡ್ನ ನೋಡ್ಬೋದು. ಸೊ ದಿಸ್ ದ ಎಕ್ಸಾಂಪಲ್ ಫಾರ್ Pentium and this is the diagram of XT motherboard. So just observe this diagram, and when I show the next different type of the motherboard diagram, you can just compare with each other. You will get the what is the difference between each and every motherboard. ಅಂದರೆ ಜಸ್ಟ್ ಈ ಮದರ್ಬೋರ್ಡ್ನ ಅಬ್ಸರ್ವ್ ಮಾಡ್ತಾ ಹೋಗಿ ನಾನು ನೆಕ್ಸ್ಟ್ ಬೇರೆ ಮದರ್ಬೋರ್ಡ್ ಡಯಾಗ್ರಾಮ್ ತೋರಿಸಿದಾಗ ನೀವು ಜಸ್ಟ್
ಕಂಪೇರ್ ಮಾಡಿ ಯಾವ ಥರ ಚೇಂಜಸ್ ಆಗಿದೆ ಮದರ್ ಬೋರ್ಡಲ್ಲಿ, ಯಾವ ಥರ ಎವಾಲ್ಯೂಟ್ ಆಗಿದೆ ನಿಮಗೆ ಮದರ್ ಬೋರ್ಡ್, ಯಾವ ಥರ ಫೀಚರ್ಸ್ ಆ್ಯಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ವಿಲ್ ಸಿ ದ ನೆಕ್ಸ್ಟ್ ಮದರ್ ಬೋರ್ಡ್, ದಟ್ ಇಸ್ ಅ AT motherboard. What is the AT motherboard? Advanced Technology Motherboard. AT ಅಂದ್ರೇನು? Advanced Technology, which means it obviously it is advanced from the previous one. Which is the previous one? Extended Technology, which means XT motherboard. XT motherboard ಇಂದನೂ ಅಡ್ವಾನ್ಸ್ ಆಗಿದೆ, ಫೀಚರ್ಸ್ ಜಾಸ್ತಿ ಇದೆ ಇದರಲ್ಲಿ. So we'll see the what are the features in this motherboard. So you just observe this motherboard diagram. ಈ ಮದರ್ ಬೋರ್ಡ್ ಡೈಗ್ರಾಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರೀವಿಯಸ್ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಡಿಫ್ರೆನ್ಸ್ ಅಲ್ವಾ. ಈ ಮದರ್ ಬೋರ್ಡ್ ಅವಾಗ ಏನಿತ್ತು, ತುಂಬ ನಂಬರ್ ಆಫ್ ಚಿಪ್ಸ್ ಆರ್ ಪ್ಲೇಸ್ಡ್ ಇನ್ ಅ ಮದರ್ ಬೋರ್ಡ್ ಆ್ಯಂಡ್ ನಂಬರ್ ಆಫ್ ದ ಸ್ಲಾಟ್ಸ್ ಇನ್ ಅ ಮದರ್ ಬೋರ್ಡ್. ಬಟ್ ಹಿಯರ್ ಸೊ ದಟ್ ನಂಬರ್ ಆಫ್ ಚಿಪ್ಸ್ ಇಸ್ ರೆಡ್ಯೂಸ್ ಆಸ್ ವೆಲ್ ದ ದಿಸ್ ಸ್ಲಾಟ್ಸ್ ಆಲ್ಸೋ ರೆಡ್ಯೂಸ್, ಸ್ವಲ್ಪ ರೆಡ್ಯೂಸ್ ಆಗಿದೆ. ಆಸ್ ವೆಲ್ ದಿಸ್ ಕಂಪ್ಲೀಟ್ ಡಿಸೈನ್ ಆಫ್ ದ ಮದರ್ ಬೋರ್ಡ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದಿ ಪ್ರೀವಿಯಸ್ ಒನ್ ಅಲ್ವಾ. ದಟ್ ಇಸ್ ಅ ಎವಾಲ್ಯೂಷನ್ ಆಫ್ ದ ಮದರ್ ಬೋರ್ಡ್. ಅಂದರೆ ಫೀಚರ್ ಜಾಸ್ತಿ ಆಗ್ತಾ ಏನಾಗ್ತದೆ, ಮದರ್ ಬೋರ್ಡ್ ಡಿಸೈನ್ ಸಹ ಚೇಂಜ್ ಆಗ್ತಾ ಇದೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಅನ್ ಎವಾಲ್ಯೂಷನ್ ಆಫ್ ದ ಮದರ್ ಬೋರ್ಡ್. ಸೊ ಹಿಯರ್ ವಾಟ್ ಆರ್ ದ ಸ್ಲಾಟ್ಸ್, ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ದ ಮದರ್ ಬೋರ್ಡ್ ವಿಲ್ ಬಿ ಸೀನ್ ಇನ್ ದಿಸ್ ಮದರ್ ಬೋರ್ಡ್. ಸೊ ಏನು ಅಂದರೆ ಅದರಲ್ಲಿ ಏನು ಇಲ್ಲದೆ ಇರೋದು ಇದರಲ್ಲಿದೆ. ಸೊ ಪ್ರೀವಿಯಸಲ್ಲಿ ಇರೋಂಥ ಫೀಚರ್ ಪ್ಲಸ್ ಯಾವ ಫೀಚರ್ಸ್ ಇದರಲ್ಲಿ ಆ್ಯಡ್ ಆಗಿದೆ. ಸೊ ವಿಲ್ ಸಿ ದಟ್. ಸೊ PGA ಸಾಕೆಟ್. ಏನು PGA ಸಾಕೆಟ್? ಪಿನ್ ಗ್ರಿಡ್ ಅರೇ. ಅಂದರೆ ಅಲ್ಲೇನು ತೋರಿಸ್ತಿದ್ದಾರೆ, ಇಟ್ ಹ್ಯಾಸ್ ದ ಸಾಕೆಟ್ ಲೈಕ್ ಪಿನ್ ದಟ್ ವಿಲ್ ಬಿ ದಿ ಫಾರ್ಮ್ ಆಫ್ ಗ್ರಿಡ್, ಅಂದರೆ ಗ್ರಿಡ್ ಶೇಪಲ್ಲಿ ಇರುತ್ತೆ. ಜೊತೆಗೆ ಅರೇ ಅಂದರೆ ಕ್ಲೀನ್ಲಿ ಅರೇಂಜ್ಡ್ ಇನ್ ದ ಡಿಸಿಪ್ಲಿನ್ ವೇ, ಅಂದರೆ ಒಂದು ಕರೆಕ್ಟಾಗಿ ಒಂದು ಅರೇ ಫಾರ್ಮಲ್ಲಿ ಏನಾಗಿರುತ್ತೆ, ಆ ಪಿನ್ ಗ್ರಿಡ್ ಏನಾಗಿರುತ್ತೆ ಪ್ಲೇಸ್ ಆಗಿರುತ್ತೆ. ಸೊ ಅದನ್ನು ನಾವೇನು ಪಿನ್ ಗ್ರಿಡ್ ಅರೇ. ಸೊ ಇದು ಸಾಕೆಟ್ ಕಂಪ್ಲೀಟಾಗಿ ಡಿಫ್ರೆಂಟ್ ಇರುತ್ತೆ. ಪಿನ್ಸ್ ಅಂದರೆ ಆ ಸಾಕೆಟಲ್ಲಿ ಪಿನ್ಸ್ ಇರುತ್ತೆ, ಆ ಪಿನ್ಸಲ್ಲಿ ಏನಾಗುತ್ತೆ ಅದ್ರ ಮೇಲೆ ನೀವು ಯಾವ್ದಾದ್ರು ಏನೋ ಕಾಂಪೊನೆಂಟ್ನ ಕನೆಕ್ಟ್ ಮಾಡ್ತೀರಾ. ಸೊ ದಟ್ಸ್ ಅ ಪಿನ್ ಗ್ರಿಡ್ ಅರೇ. ಆ್ಯಂಡ್ ಇಟ್ಸ್ ಆಲ್ಸೋ ಆಸ್ ದ ಇನ್ ಪ್ರೀವಿಯಸ್ಸಲ್ಲಿ ನೀವು ನೋಡಿದ್ರಿ ರ್ಯಾಮ್ ಸ್ಲಾಟ್ ಇತ್ತು. ಸೊ ಇದರಲ್ಲಿ ಒಂದು ಎಕ್ಸ್ಟ್ರಾ ವರ್ಷನ್ ರ್ಯಾಮ್ ಸ್ಲಾಟ್ ಇದೆ. ಅದು ಯಾವುದು ಅಂದರೆ ದಟ್ ಇಸ್ ST RAM. ಸೊ ಯು ಆಲ್ರೆಡಿ ನೋ ಅಬೌಟ್ ವಾಟ್ ಇಸ್ ST RAM, ಸಿಂಕ್ರೊನೈಸ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಅಂದರೆ ಇದು ಸಿಂಕ್ರೊನೈಸ್, ವಾಟ್ ವಿಲ್ ಬಿ ಸಿಂಕ್ರೊನೈಸ್ಡ್. ಸೊ ಅಂದರೆ ಏನು ಮಾಡುತ್ತೆ, ಇಲ್ಲಿ ಯಾವ ಥರ ಡೇಟಾ ಯಾವ ಟೈಮಲ್ಲಿ ಡೇಟಾ ಸೆಂಡ್ ಆಗಬೇಕು ಅನ್ನೋದನ್ನ ಸಿಂಕ್ರೊನೈಸ್ ಮಾಡುತ್ತೆ ಅಲ್ವಾ. ಡೇಟಾ ವಿಲ್ ಬಿ ಸಿಂಕ್ರೊನೈಸ್ ಈಚ್ ಅದರ್ ಇನ್ ಅ ಮೆಮೊರಿ. ಸೊ ದಟ್ ಇಸ್ ಅ slot, best slot in a this motherboard. And another one is a PCI, peripheral component interconnect. What is the meaning of peripheral component interconnect? Which means you already know that in the previous motherboard, which means XT motherboard, there is no port. So which means any other physical device can't be connected to that motherboard. But here give the opportunity to connect any physical device to a motherboard through a PCI slot. PCI slot ಇಂದ ಬೇರೆ ಫಿಸಿಕಲ್ ಡಿವೈಸ್ನ ಕನೆಕ್ಟ್ ಮಾಡ್ಬೋದು. ನಮಗೆ ಎಕ್ಸ್ಟ್ರೀಮ್ ಮದರ್ ಬೋರ್ಡಲ್ಲಿ ಪೋರ್ಟ್ಸೇ ಇರಲಿಲ್ಲ, ಪೋರ್ಟ್ಸ್ ಇಲ್ಲ ಅಂದಮೇಲೆ ನಾವು ಯಾವುದೇ ಫಿಸಿಕಲ್ ಡಿವೈಸ್ನ ಕನೆಕ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಹಿಯರ್ ಯು ಕ್ಯಾನ್ ಕನೆಕ್ಟ್ ದ ಫಿಸಿಕಲ್ ಡಿವೈಸ್ ಟು ಅ ಮದರ್ ಬೋರ್ಡ್ ಥ್ರೂ ಅ PCI ಸ್ಲಾಟ್. ಅಂದರೆ ಏನು, ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್. ಸೊ ಪೆರಿಫೆರಲ್ ವಿಚ್ ಮೀನ್ಸ್ ಫಿಸಿಕಲ್ ಡಿವೈಸ್, ಅಂದರೆ ಬೇರೆ ಡಿವೈಸಸ್ನ ಕನೆಕ್ಟ್ ಮಾಡ್ಬೋದು ಅಂತ. ಆ್ಯಂಡ್ ಇಟ್ ಆಲ್ಸೋ ಆಸ್ ಅ ISA slot and it's a 20 pin power connector. So previous one is a 12 pin power connector. ಅಂದರೆ ಅದರಲ್ಲಿ ಏನು ಬರೀ ಜಸ್ಟ್ 12 pin ನಲ್ಲಿ ಪವರ್ ಕನೆಕ್ಟ್ ಆಗ್ತೈತಿ. ಇದರಲ್ಲಿ 20 pin power connector, which means it supply the more power to a motherboard ಅಲ್ವಾ. ಜಾಸ್ತಿ ಪವರ್ನ ಏನು ಮಾಡ್ತಿದೆ, ಸಪ್ಲೈ ಮಾಡ್ತಿದೆ. And the size of this motherboard is a 12 wide and 13.8 deep, which means the wide and length, breadth to length ತೋರಿಸ್ತಾ ಇದ್ದಾರೆ. ಬ್ರೆಡ್ತ್ ಎಷ್ಟಿದೆ, 12 ಇದೆ, ಲೆಂತ್ ಎಷ್ಟಿದೆ, 13.8 ಇದೆ. So there is a size of this motherboard and 5 pin large keyboard connector. So keyboard connect ಮಾಡೋದಕ್ಕೆ ಇಲ್ಲಿ 5 pin ಕನೆಕ್ಟರ್ ಇದೆ. ಅಂದರೆ 5 pin ಕನೆಕ್ಟ್ ಮಾಡಿ ನೀವೇನು ಮಾಡ್ಬೋದು, ಕೀಬೋರ್ಡ್ನ ಕನೆಕ್ಟ್ ಮಾಡ್ಬೋದು. ಇವಾಗೆಲ್ಲ ಒಂದೇ ಪಿನ್ನಲ್ಲಿ ಕನೆಕ್ಟ್ ಮಾಡ್ತೀರಾ, ಬಟ್ ಅವಾಗೆಲ್ಲ ಏನಿತ್ತು, ಸೊ 5 pin ಯೂಸ್ ಮಾಡಿ ನೀವೇನು ಮಾಡ್ತೀರಿ, ಕೀಬೋರ್ಡ್ನ ಕನೆಕ್ಟ್ ಮಾಡ್ತೀವಿ. ಸೊ ದೀಸ್ ಆರ್ ದ ಫೀಚರ್ಸ್. ಇಟ್ ಈಸ್ ಅಡ್ವಾನ್ಸ್ಡ್ ಫ್ರಮ್ ದಿ ಪ್ರೀವಿಯಸ್ ಮದರ್ಬೋರ್ಡ್ ಅಲ್ವಾ. ಎಕ್ಸ್ಟ್ರೀಮ್ ಮದರ್ಬೋರ್ಡಲ್ಲಿ ಈ ಥರ ಅಡ್ವಾನ್ಸ್ ಎಲ್ಲ ಇರಲಿಲ್ಲ. ಅದರಲ್ಲಿ ಪೋರ್ಟೇ ಇರಲಿಲ್ಲ,
ಸಿಂಕ್ರೊನೈಸಸ್ ರ್ಯಾಮ್ ಇರಲಿಲ್ಲ, ಆಮೇಲೆ ಪಿನ್ ಗ್ರಿಡ್ ಅರೇ ಸಾಕೆಟ್ ಇರಲಿಲ್ಲ, 20 ಪಿನ್ ಪವರ್ ಕನೆಕ್ಟರ್ ಇರಲಿಲ್ಲ, ಆ್ಯಂಡ್ ಇಟ್ ಹ್ಯಾಸ್ there is no keyboard connector also. But here you have all those features. These are the key point to remember each and every motherboard. ಅಂದರೆ ಈ ಕೀ ಪಾಯಿಂಟ್ನ ನೀವು ತಲೆಯಲ್ಲಿ ಚೆನ್ನಾಗಿ ನೆನಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದಿಸ್ ಕ್ವೆಶನ್, ಆನ್ಸರ್ ಟು ದಿಸ್ ಕ್ವೆಶನ್. ಸೊ ಎಕ್ಸಾಂಪಲ್ ಫಾರ್ ದಿಸ್ ಮದರ್ ಬೋರ್ಡ್ ಇಸ್ ಎ Pentium 3. Pentium 3 ನೀವು ಈ ಮದರ್ ಬೋರ್ಡ್ನ ನೋಡ್ಬೋದು. ಸೊ ನಾನು ಏನಿಲ್ಲಿ ಕೀ ಪಾಯಿಂಟ್ಸ್ ಬರೆದಿದ್ದೀನಿ, ಜಸ್ಟ್ ಮೇಕ್ ಎ ನೋಟ್ ಆಫ್ ಇಟ್ ಆ್ಯಂಡ್ ಜಸ್ಟ್ ರಿಮೆಂಬರ್ ಈಚ್ ಆ್ಯಂಡ್ ಜಸ್ಟ್ ರೀಕಾಲ್ ವೆನ್ ಯು ಆರ್ ಸ್ಟಡಿ ದಿಸ್ ಟಾಪಿಕ್. ಈ ಟಾಪಿಕ್ ಓದಬೇಕಾದ್ರೆಲ್ಲ ಜಸ್ಟ್ ರೀಕಾಲ್ ಮಾಡ್ತಾ ಇರಿ, ಅವಾಗ ಎಲ್ಲ ಮದರ್ ಬೋರ್ಡ್ಗೂ ಏನೇನು ಬರ್ತಿದೆ ಅಂದರೆ ಫೀಚರ್ಸ್ ಏನಿದೆ ಅನ್ನೋದನ್ನ ನೀವು ಈಸಿಯಾಗಿ ರೀಕಾಲ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ವಿಲ್ ಸಿ ದ ನೆಕ್ಸ್ಟ್ ಟೈಪ್ ಆಫ್ ದ ಮದರ್ ಬೋರ್ಡ್, ದಟ್ ಈಸ್ Baby 80 motherboard. What is the meaning of Baby 80 motherboard? So this is a combination of XT and 80 motherboard. ಅಂದರೆ ಈ ಮದರ್ ಬೋರ್ಡಲ್ಲಿ ಏನು ಮಾಡುತ್ತೆ, ಎಕ್ಸ್ಟಿಯಿಂದ ಎಕ್ಸ್ಟಿಯಲ್ಲಿರೋ ಫೀಚರ್ಸು ಜೊತೆಗೆ 80 ಮದರ್ ಬೋರ್ಡಲ್ಲಿರೋ ಫೀಚರ್ಸು ಎರಡನ್ನೂ ಕಂಬೈನ್ ಮಾಡಿ ನಮಗೆ ಒಂದು ಹೊಸ ಫೀಚರ್ ಇರುವಂತಹ ಮದರ್ ಬೋರ್ಡ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ದಟ್ ಇಸ್ ಅ Baby 80 motherboard. It is combination of XT and 80 motherboard. So you can see this Baby 80 motherboard. So this is a completely different from the those two motherboard ಅಲ್ವಾ. ಹಳೇದು XT ಮತ್ತು 80 ಮದರ್ಬೋರ್ಡ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಇದರಲ್ಲಿ ನಿಮಗೆ ಸ್ಲಾಟ್ಸ್ ಕಮ್ಮಿ ಇದೆ, ಚಿಪ್ಸ್ ಕಮ್ಮಿ ಇದೆ, ಕೆಪಾಸಿಟರು ರೆಸಿಸ್ಟರ್ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ದಾರೆ. ಅದರಲ್ಲೆಲ್ಲ ಬರೀ ಚಿಪ್ ಮತ್ತು ಸ್ಲಾಟ್ಸೇ ಜಾಸ್ತಿ ಇತ್ತು. ದೇರ್ ಇಸ್ ನೋ ಪೋರ್ಟ್, ದೇರ್ ಇಸ್ ನೋ ಸ್ಲಾಟ್ಸ್ ಮೋರ್. ಸೊ ಆ ಥರ ಎಲ್ಲ ಇತ್ತು. ಬಟ್ ಇದರಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ ಅಲ್ಲ ಈ ಮದರ್ ಬೋರ್ಡ್. ಸೊ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ದಟ್ ಹೌ ದ ಎವಲ್ಯೂಷನ್ ಆಫ್ ಮದರ್ ಬೋರ್ಡ್ ಅಂತ. ಸೊ ವೆರಿ ಫಸ್ಟಲ್ಲಿ ಹೇಗಿತ್ತು ಮದರ್ ಬೋರ್ಡ್, ಸೆಕೆಂಡ್ ಹೇಗಿತ್ತು ಆ್ಯಂಡ್ ಥರ್ಡ್ ಹೇಗಿದೆ ಅಂತ ನೀವು ಜಸ್ಟ್ ಕಂಪೇರ್ ಮಾಡಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಯು ಕ್ಯಾನ್ ಈಸಿಲಿ ನೋ ದಟ್ ದಿ ಎವಲ್ಯೂಷನ್ ಆಫ್ ದ ಮದರ್ ಬೋರ್ಡ್. ಸೊ ದಿ ಫಸ್ಟ್ PC motherboard to build in a socket for input output port ಅಂದರೆ ಏನರ್ಥ. ಸೊ it is a first PC motherboard. PC is nothing but your personal computer. ಸೊ ಏನು ಕಂಪ್ಯೂಟರ್ ಮದರ್ ಬೋರ್ಡ್ ಫಸ್ಟು ಬಿಲ್ಡ್ ಆಗಿದ್ದು ಇದೇನೆ. ಇದರಲ್ಲಿ ಇನ್ಪುಟ್ ಔಟ್ಪುಟ್ ಪೋರ್ಟ್ನ ಕನೆಕ್ಟ್ ಮಾಡೋಂಥ ಸಾಕೆಟ್ಸ್ ಇತ್ತು ಅಂತ. ಸೊ ನಾವು ಪ್ರೀವಿಯಸ್ಸಾಗಿ ನೋಡೋದ್ರಲ್ಲಿ ಅದರಲ್ಲಿ 80 ಒಂದು ಕೀಬೋರ್ಡ್ ಕನೆಕ್ಟ್ ಮಾಡ್ಬೋದಿತ್ತು, ಬಟ್ XT ಯಾವುದೇ ಕನೆಕ್ಟ್ ಮಾಡೋದೇ ಇರಲಿಲ್ಲ. ಆ ಥರ ಮದರ್ ಬೋರ್ಡ್ ಇತ್ತು. ಬಟ್ ಈ ಮದರ್ ಬೋರ್ಡಲ್ಲಿ ಏನಾಗ್ತಿದೆ ಅಂದರೆ ಈ ಮದರ್ ಬೋರ್ಡ್ನ ಕಂಪ್ಲೀಟಾಗಿ PCಗೋಸ್ಕರನೇ ಬಿಲ್ಡ್ ಮಾಡಿ ಇನ್ಪುಟ್ ಔಟ್ಪುಟ್ ಪೋರ್ಟ್ನ ಕನೆಕ್ಟ್ ಮಾಡೋ ಥರ ಸಾಕೆಟ್ನ ಬಿಲ್ಡ್ ಮಾಡಿದ್ರು, ಅಂದರೆ ಡಿಸೈನ್ ಮಾಡಿದ್ರು. ಸೊ ದಿಸ್ ಇಸ್ ದ ಫಸ್ಟ್ PC ಮದರ್ ಬೋರ್ಡ್ ಟು ಕನೆಕ್ಟ್ ದ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಟು ಅ ಸಾಕೆಟ್. ಸೊ ಯು ಕ್ಯಾನ್ ಸಿ ದಟ್ ಇನ್ ದ diagram. So the example for this motherboard, what is the Pentium 3 and Pentium 4. So Pentium 3 ಮತ್ತೆ Pentium 4 is the example for the motherboard. ನೀವು in case ಈ ಟಾಪಿಕ್ ಕೇಳಿದಾಗ you have to write the key point as well as the example. You have to give the example. So example ನ ಮರಿಬೇಡಿ, ಜೊತೆಗೆ ನಾನು ಏನು ಕೀ ಪಾಯಿಂಟ್ಸ್ ಕೊಟ್ಟಿದ್ದೀನೋ ಈ ಕೀ ಪಾಯಿಂಟ್ಸ್ನ ಬರೀಲೇಬೇಕು, ಇಲ್ಲಾಂದರೆ ನಿಮಗೆ ಮಾರ್ಕ್ಸು ಕಟ್ ಆಗುತ್ತೆ. And we'll see the next. So 80X motherboard. What is the meaning of 80X motherboard? Advanced technology extend. Advanced technology extended motherboard. So ಈ ಜನರೇಷನಲ್ಲಿ ನಾವೆಲ್ಲ ಯೂಸ್ ಮಾಡ್ತಿರೋ ಮದರ್ಬೋರ್ಡ್ ಯಾವುದು 80X. ಸೊ ಇವಾಗೆಲ್ಲ ನೀವು ನೋಡಿದ್ರೆ ಯಾವ ಥರ ಎವಾಲ್ಯೂಷನ್ ಆಯಿತು. ವೆರಿ ಫಸ್ಟು XT ಮದರ್ಬೋರ್ಡ್ ಬಂತು, ಅದರಲ್ಲಿ ಎಷ್ಟು ಫೀಚರ್ಸು ಲೋ ರೇಟಲ್ಲಿತ್ತು. ಅದಾದಮೇಲೆ 80 ಬಂತು, 80 ಯಾವ ಥರ ಫೀಚರ್ಸ್ ಇತ್ತು. ನೆಕ್ಸ್ಟು Baby 80 ಬಂತು. ಇಟ್ಸ್ ಅ ಕಾಂಬಿನೇಷನ್ ಆಫ್ XT and 80. So now the final one is the 80X motherboard, which we are using as of the current situation. ಅಂದರೆ ಈ ಸಿಚುವೇಶನ್ ಈಗಿರೋ ಜನ್ರೇಷನಲ್ಲಿ ನಾವು ಯಾವ ಥರ ಮದರ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ 80X motherboard. ಸೊ ಯು ಕ್ಯಾನ್ ಸಿ ದಟ್ ಇನ್ ಯುವರ್ ಕಂಪ್ಯೂಟರ್. ನಿಮ್ಮ ಕಂಪ್ಯೂಟ್ರಲ್ಲೇ ಸಾಕು ಈ ಥರ ಮದರ್ ಬೋರ್ಡ್ನ ನೋಡ್ಬೋದು. ಯಾಕೆಂದರೆ ನಾವು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತಿರೋ ಮದರ್ ಬೋರ್ಡ್ ಯಾವುದು 80X motherboard. ಇಟ್ ಹ್ಯಾಸ್ ಎ ಕಂಪ್ಲೀಟ್ high feature of the motherboard. You know that because you already using a different type of the features in a computer. Alva ನೀವು ಕಂಪ್ಯೂಟರಲ್ಲಿ ಡಿಫ್ರೆಂಟ್ ಆಗಿರೋ ಫೀಚರ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀರಾ, ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀರಾ, ಜಸ್ಟ್ ಬಿಕಾಸ್ ಆಫ್ ಯುವರ್ ಮದರ್ ಬೋರ್ಡ್ ಇಸ್ ಟು ಅಡ್ವಾನ್ಸ್ಡ್.
ಅಂದರೆ ಈ ಮದರ್ ಬೋರ್ಡ್ ತುಂಬ ಅಡ್ವಾನ್ಸ್ ಆಗಿರೋದಕ್ಕೇ ನೀವು ಆ ಥರ ಫೀಚರ್ಸ್ ಎಲ್ಲ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಆ ಥರ ಫೀಚರ್ಸ್ ನಿಮಗೆ ಅವೈಲಬಿಲಿಟಿ ಇದೆ. ಇಲ್ಲಾಂದಿದ್ರೆ ಹಳೆಯ ಥರ ಫೀಚರ್ಸ್ ಇರೋದು ನಮಗೆ ಅಷ್ಟು ಹೊಸ ಅಡ್ವಾನ್ಸ್ ಆಗಿ ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. So just because of this advanced motherboard, you can use all the advanced features as of the current generation. So this is designed by ATX form factor. What is the meaning of ATX form factor? What is the meaning of form factor? So form factor and then already told that it is a completely geometrical representation of the motherboard. Motherboard geometrical representation ಹೇಗಿದೆ ಅದನ್ನ ನಾವು form factor ಅಂತೀವಿ. So it designed by ATX form factor, which means ATX ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಟೆಂಡ್ನ ಯೂಸ್ ಮಾಡಿ ಕಂಪ್ಲೀಟಾಗಿ ಜಿಯೋಮೆಟ್ರಿನ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ಅದು ಯಾವ ಥರ ಇರಬೇಕು, ಯಾವ ಕಾಂಪೊನೆಂಟ್ ಎಲ್ಲಿ ಪ್ಲೇಸ್ ಆಗಿರಬೇಕು, ಅದು ಯಾವ ಥರ ವರ್ಕ್ ಆಗಬೇಕು, ಯಾವ ಅಡ್ವಾನ್ಸ್ ಕಾಂಪೊನೆಂಟ್ಸ್ ಯಾವ ಥರ ವರ್ಕ್ ಆಗಿರಬೇಕು, ಜೊತೆಗೆ ಅದು ಪ್ಲೇಸ್ ಆಗಿರಬೇಕು ಮದರ್ ಬೋರ್ಡಲ್ಲಿ ಅನ್ನೋದನ್ನು ಕರೆಕ್ಟಾಗಿ ಎಲ್ಲನೂ ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ದಟ್ ಇಸ್ ದ ATX form factor. So using this form factor they are designed the ATX motherboard. So ಈಗ ನಾವು ಒಂದು ಸ್ಕ್ವೇರ್ ಫೀಟ್ ಇರುವಂಥ ಒಂದು ಬೋರ್ಡ್ ತಗೊಂಡ್ರೆ ಅದರಲ್ಲಿ ಕಂಪ್ಲೀಟಾಗಿ ಎಲ್ಲ ಥರ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಎಲ್ಲ ಥರ ಫೀಚರ್ಸ್ನು ಅದರೊಳಗೆ ಪ್ಲೇಸ್ ಮಾಡಬೇಕು ಅಂದರೆ ವಿ ಶುಡ್ ಹ್ಯಾವ್ ದ ಬ್ಲೂ ಪ್ರಿಂಟ್ ಆಫ್ ದಟ್ ಮದರ್ ಬೋರ್ಡ್. ಅಲ್ವಾ ಆ ಮದರ್ ಬೋರ್ಡ್ ನಮ್ಗೆ ಒಂದು ಬ್ಲೂ ಪ್ರಿಂಟ್ ಇರಬೇಕು. ಇಲ್ಲಾಂತಂದರೆ ನಮಗೊಂದು ಏನೋ ಒಂದು ಐಡಿಯಾ ಇರಬೇಕು ಯಾವ ಥರ ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು, ಈ ಪ್ಲೇಸ್ ಮಾಡಿದ್ರೆ ಅದು ಬೇರೆದಕ್ಕೆ ಎಫೆಕ್ಟ್ ಆಗಬಾರ್ದು. ಸೊ ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಎ ಗೋ ಟು ಅ ರಿಸರ್ಚ್. ಇಲ್ಲಾಂದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನಿಲ್ಲ. ಸೊ ಆ ಥರ ಈಗ ಏನು ಮಾಡಿದ್ದಾರೆ, ಸಿ ದಿಸ್ ಇಸ್ ದ ATX ಮದರ್ ಬೋರ್ಡ್ ವಿಚ್ ಮೀನ್ಸ್ ದಿ ಕರೆಂಟ್ ಜನರೇಷನ್ ಯೂಸ್ಡ್ ಮದರ್ ಬೋರ್ಡ್. ಸೊ ಯು ಕ್ಯಾನ್ ಸಿ ದಿಸ್ ಹಿಯರ್ ಹೌ ದೇರ್ ಈಚ್ ಆ್ಯಂಡ್ ಎವ್ರಿ ಕಾಂಪೊನೆಂಟ್ ಆರ್ ಪ್ಲೇಸ್ಡ್ ಇನ್ ದ ಮದರ್ ಬೋರ್ಡ್. ಒಂದು ಮದರ್ ಬೋರ್ಡಲ್ಲಿ ಯಾವ ಥರ ಎಲ್ಲ ಕಾಂಪೊನೆಂಟ್ನು ಪ್ಲೇಸ್ ಮಾಡಿದ್ದಾರೆ ಕ್ಲೀನಾಗಿ, ಅಥವಾ ಯಾವುದಕ್ಕೂ ಬೇರೆದಕ್ಕೆ ಏನು ಎಫೆಕ್ಟ್ ಆಗದೆ ಇರೋ ಥರ. ಸೊ ದಿಸ್ ಇಸ್ ದ ATX ಮದರ್ ಬೋರ್ಡ್. And what are the features it has? So obviously you know the all advanced features it has, because now we are all using that advanced feature as the current generation. So first one is the MGPA processor socket. ಇದರಲ್ಲಿ ಏನಿದೆ, MGPA processor socket ಇದೆ and DDR RAM, data double rate RAM ಇದೆ, ಆ ಸ್ಲಾಟ್ಸ್ ಇದೆ ಅಲ್ವಾ. ಅವಾಗಲೇ ನೀವು ನೋಡಿದಾಗೆ ಬರೀ ಸಿಂಕ್ರೊನೈಸ್ RAM ಇತ್ತು, ಇದು ಡೇಟಾ ಡಬಲ್ ರೇಟ್ RAM ಇದೆ. ಸೊ ದಿಸ್ ಇಸ್ ಯು ನೋ ಅಬೌಟ್ ಡೇಟಾ ಡಬಲ್ ರೇಟ್ RAM. ಆ್ಯಕ್ಚುಲಿ ಈ ಟಾಪಿಕ್ ನಿಮಗೆ ಈ ಸೆಕೆಂಡ್ ಪ್ಯೂಲ್ ಇದೆ, ಫಸ್ಟ್ ಪ್ಯೂಲ್ ಇರಲಿಲ್ಲ DDR RAM. ಸೊ ಡೇಟಾ ಡಬಲ್ ರೇಟ್ RAM ಅಂದರೆ ಏನಪ್ಪ ಅಂದರೆ ಇಟ್ಸ್ ನಥಿಂಗ್ ಬಟ್ ಏನು ಒಂದು ವರ್ಕು ಒಂದು ಪ್ರೊಸೆಸರ್ ಮಾಡ್ತಾ ಇತ್ತು ಕೆಲಸನ. ಅಂದರೆ ಈಗ ನಾನು ಒಂದು ಕೆಲಸನ ಒಂದು ಟಾಸ್ಕ್ನ ನಾನು ಒಂದು ಮೆಮೊರಿ ಕೊಟ್ಟಿರ್ತೀನಿ, ಅದು ವರ್ಕ್ ಮಾಡ್ತಿರುತ್ತೆ ಅಂದರೆ ಪ್ರೊಸೆಸರ್ ಮಾಡ್ತಾ ಇರುತ್ತೆ ಅಂದರೆ ಅದೇನು ಮಾಡ್ತೀವಿ ಡೇಟಾ ಡಬಲ್ ರೇಟ್ ಅಂದರೆ ಏನು ಮಾಡ್ತೀವಿ ಅಂದರೆ ಒಂದೇ ಪ್ರೊಸೆಸರು ಎರಡು ಟಾಸ್ಕ್ನ ಅಟ್ ಎ ಟೈಮಲ್ಲಿ ಮಾಡುತ್ತೆ. ಅವಾಗ ಏನಾಗುತ್ತೆ ನಮಗೆ ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ಹೈ ಸ್ಪೀಡಾಗಿ ವರ್ಕ್ ಆಗುತ್ತೆ, ಡೇಟಾ ಪ್ರೊಸೆಸ್ಸು ತುಂಬ ಸ್ಪೀಡಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಇವಾಗೆಲ್ಲ ಸಿಗೋ ಫೀಚರ್ಸು ತುಂಬ ಅಡ್ವಾನ್ಸ್ ಆಗಿರೋದು. ಸೊ ಬಿಕಾಸ್ ಆಫ್ ದಿಸ್ DDR RAM. ಸೊ ಇಟ್ ಹ್ಯಾಸ್ ಅ DDR RAM ಸ್ಲಾಟ್ ಆ್ಯಂಡ್ AGP ಸ್ಲಾಟ್. ಏನು AGP ಸ್ಲಾಟ್ ಅಂದರೆ ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್. ಸೊ ಇಟ್ ಆ್ಯಸ್ ಎ ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್ ಅಂದರೆ ನಿಮಗೆ ಈಗ ಮಾನಿಟರಲ್ಲಿ ಅಷ್ಟು ವಿಡಿಯೋ ಅಷ್ಟು ಕ್ಲಿಯರಾಗಿ ಬರಬೇಕು ಅಂದರೆ ನಿಮಗೆ ಒಂದು ಗ್ರಾಫಿಕ್ ಕಾರ್ಡ್ ಇರಬೇಕು. ಗ್ರಾಫಿಕ್ ಕಾರ್ಡನ್ನ ಯೂಸ್ ಮಾಡಿದ್ರೆ ನಿಮಗೆ ಬರೋ ಕ್ವಾಲಿಟಿ ಆಫ್ ವಿಡಿಯೋ ಏನಾಗುತ್ತೆ ತುಂಬ ಹೈ ರಿಚ್ ಆಗಿರುತ್ತೆ. ಜೊತೆಗೆ ಅದನ್ನ ನೀವು ಯೂಸ್ ಮಾಡೋವಂಥ ಪೋರ್ಟ್ಸಲ್ಲಿ ಈ ಥರ ಈಗ ಹಳೆ ಮದರ್ ಬೋರ್ಡಲ್ಲೇ ಈ ಪೋರ್ಟ್ ಎಲ್ಲ ಇರಲಿಲ್ಲ. ಸೊ ಅದಕ್ಕೆ ನಿಮಗೆ ಲೋ ರೇಟಲ್ಲಿ ವರ್ಕ್ ಆಗ್ತಿತ್ತು, ಜೊತೆಗೆ ನಿಮಗೆ ಎಷ್ಟೊಂದು ಪಿಕ್ಚರ್ಸ್ ಕರೆಕ್ಟಾಗಿ ಹೈ ಕ್ಲಿಯರಾಗಿ ಇರಲಿಲ್ಲ. ಬಟ್ ಇವಾಗ ಎಲ್ಲ ಡೈಮೆನ್ಷನಲ್ಲೂ ನಮಗೆ ಗೊತ್ತಾಗ್ತಿದೆ ಅಲ್ವಾ, 3D 2D ಎಲ್ಲ ಥರ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ 3D ನಾವೊಂದು ಆಬ್ಜೆಕ್ಟ್ನ 3D ವ್ಯೂವಲ್ಲಿ ನೋಡ್ತೀವಿ ಅಂದರೆ ಜಸ್ಟ್ ಬಿಕಾಸ್ ಆಫ್ ಆಕ್ಸಿಲರೇಟೆಡ್ ಗ್ರಾಫಿಕ್ ಕಾರ್ಡ್. ನಿಮ್ಮ ಕಂಪ್ಯೂಟರಲ್ಲಿ ನಿಮ್ಮ ಗ್ರಾಫಿಕ್ ಕಾರ್ಡ್ನ ನೀವು ಎಕ್ಸ್ಟ್ರಾ ತೊಗೊಂಡು ಬೇಕಾದ್ರೆ ಅದಕ್ಕೆ ಅಟ್ಯಾಚ್ ಮಾಡಿ ನಿಮ್ಮ ಗ್ರಾಫಿಕ್ ಅದು ವಿಡಿಯೋ ಕ್ವಾಲಿಟಿನ ಹೈ ಮಾಡ್ಕೋಬೋದು. ಜೊತೆಗೆ SATA ಕೇಬಲ್. ವಾಟ್ ಇಸ್ ದ ಮೀನಿಂಗ್ ಆಫ್ SATA ಕೇಬಲ್? ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. ಅಂದರೆ ನಮ್ಗೆ ಏನಾದ್ರು ಜಾಸ್ತಿ ಅಡ್ವಾನ್ಸ್ ಆಗಿರಬೇಕು ಅಂತಂದರೆ ವಿ ಆರ್ ಯೂಸಿಂಗ್ ದ SATA ಕೇಬಲ್. ಸೊ ನಾನು ನಿಮಗೆ ಒಂದ್ಸರಿ ಮದರ್ ಬೋರ್ಡ್ ತೋರಿಸಿದ್ದೆ. ಈಚ್ ಆ್ಯಂಡ್ ಎವ್ರಿ ಕೇಬಲ್ ಇಟ್ ಈಸ್ ಜಾಯಿಂಟ್ ಟುಗೆದರ್. ಒಂದು 5-3 ಕೇಬಲ್ ಆರ್ ಜಾಯಿಂಟ್ ಟುಗೆದರ್, ದಟ್ ಈಸ್ ಅ
ಸಾಡಾ ಕೇಬಲ್. ಸೊ ನಾನು ನಿಮಗೆ ಒಂದ್ಸರಿ ತೋರಿಸಿದೆ ನೋಡಿ, ಇಲ್ಲಿ ಒಂದು 3-4 ಕೇಬಲ್ ಒಂದೇ ಜೊತೆಗೆ ಏನಾಗಿದೆ ಅಟ್ಯಾಚ್ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸಾಡಾ ಕೇಬಲ್ ಅಂತ. ಸೊ ದಟ್ ಇಸ್ ಅ ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್ ಸ್ಲಾಟ್. ಸೊ ಆ ಕೇಬಲ್ನ ನಾವು ಆ ಸ್ಲಾಟಲ್ಲಿ ಕನೆಕ್ಟ್ ಮಾಡ್ತೀವಿ. ಆ್ಯಂಡ್ ದಿ ಸೈಜ್ ಆಫ್ ದಿಸ್ ಮದರ್ಬೋರ್ಡ್ ಇಸ್ ಅಟ್ 12 into 9.6 ಅಂದರೆ 12 ಲೆಂತ್ ಆ್ಯಂಡ್ ಅದ್ರ ವಿಡ್ತ್ 12 ವಿಡ್ತ್ ಆ್ಯಂಡ್ ಲೆಂತ್ ಎಷ್ಟಿದೆ 9.6 ಇದೆ. ಸೊ ಇದನ್ನು ಯೂಶ್ವಲಿ ನಾವು ಯೂಸ್ ಮಾಡೋದು ಯಾವುದಂದ್ರೆ ಪಿ ಸಿಗೆ, ನಮ್ಮ ಕಂಪ್ಯೂಟರಲ್ಲಿ ಈ ಸೈಜ್ ಇರುತ್ತೆ. ಇನ್ ಕೇಸ್ ಇಟ್ ಆಲ್ಸೋ ಆಸ್ ದ ಮೈಕ್ರೋ ATX ಅಂದರೆ ಮೈಕ್ರೋ ಅಂತ ಅಂದರೆ ಮದರ್ಬೋರ್ಡ್ ತುಂಬ ಚಿಕ್ಕದಾಗಿರುತ್ತೆ. ಅದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಆಬ್ವಿಯಸ್ಲಿ ದಟ್ ಈಸ್ ಯೂಸ್ಡ್ ಇನ್ ಅ ಲ್ಯಾಪ್ಟಾಪ್. ಅಂದರೆ ಲ್ಯಾಪ್ಟಾಪಲ್ಲಿ ಮದರ್ಬೋರ್ಡ್ ಪ್ಲೇಸ್ ಮಾಡೋದಕ್ಕೆ ಮದರ್ಬೋರ್ಡು ಕಂಪ್ಯೂಟ್ರಲ್ಲಿ ಇರೋ ಅಷ್ಟು ಮದರ್ಬೋರ್ಡ್ನ ನಾವು ಪ್ಲೇಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಲ್ಯಾಪ್ಟಾಪ್ದು ಸೈಜ್ ಏನಿದೆ ತುಂಬ ಚಿಕ್ಕದಿದೆ ಅಲ್ವಾ. ಸೊ ಅದನ್ನು ಹೇಗೆ ಆ ಮದರ್ಬೋರ್ಡ್ನ ಸೇಮ್ ಇದೇ ಕ್ವಾಲಿಟಿ ಇರಬೇಕು, ಇದೇ ಎಲ್ಲ ಪೋರ್ಟ್ಸ್ ಇರಬೇಕು, ಬಟ್ ಏನು ಸೈಜ್ ಮಾತ್ರ ಮೈಕ್ರೋನ್ ಚಿಕ್ಕದಾಗಿರಬೇಕು. ಸೊ ಅದು ಒಂದಿದೆ, ದಟ್ ಇಸ್ ಅ ಮೈಕ್ರೋ ATX. ದಟ್ ದ ಸೈಜ್ ಇಸ್ 9.6 into 9.6 ಅಂದರೆ ಅದ್ರದ್ದು ಲೆಂತ್ ಮತ್ತು ವಿಡ್ತ್ ಎಷ್ಟಿದೆ 9.6 ಇದೆ. ಸೊ ದಟ್ ಈಸ್ ಪ್ಲೇಸ್ಡ್ ಇನ್ ಅವರ್ ಲ್ಯಾಪ್ಟಾಪಲ್ಲ ಯೂಸ್ ಮಾಡೋಂಥ ಮದರ್ಬೋರ್ಡ್ ಸೈಜು ಯೂಶ್ವಲಿ 9.6 into 9.6 ಇರುತ್ತೆ. ಸೊ ದಿಸ್ ಇಸ್ ದ ವಾಟ್ ಆರ್ ದ ಅಡ್ವಾನ್ಸ್ ಫೀಚರ್ ಆಫ್ ದ ATX ಮದರ್ಬೋರ್ಡ್. ಅಂದರೆ ನಾವು ಇವಾಗ ಏನು ಯೂಸ್ ಮಾಡ್ತಿದ್ದೀವಿ ಮದರ್ಬೋರ್ಡ್, ದಟ್ ಇಸ್ ದ ATX ಮದರ್ಬೋರ್ಡ್. So example for ATX motherboard, that is a Pentium 4, Dual 4, Dual 2, Duo, Quad 4, i3, i4, i5 and i7. ಅಂದರೆ ನೀವು ಇವಾಗೆಲ್ಲ ತೊಗೋಬೇಕಾದ್ರೆ ಲ್ಯಾಪ್ಟಾಪ್ ತೊಗೋಬೇಕಾರಲ್ಲ ನೀವೆಲ್ಲ ಕೇಳ್ತಿರಲ್ವ ತೊಗೋಬೇಕಾದ್ರೆ ಇದು ಪ್ರೊಸೆಸರ್ ಯಾವುದು i3ನ i5ನ i7 ಅಂತ. ಸೊ ದೀಸ್ ಆರ್ ದ ಕರೆಂಟ್ ಮದರ್ಬೋರ್ಡ್ ಆರ್ ರನ್ನಿಂಗ್. ಸೊ ಈ ಥರ ಮದರ್ಬೋರ್ಡ್ ನೋಡಬೇಕು ಅಂದರೆ ನೀವು ಈ ಥರ ಪ್ರೊಸೆಸರಲ್ಲಿ ನಿಮಗೆ ಅದು ಸಿಗುತ್ತೆ. So these are the 4 different type of the motherboard. So ಯಾವ್ದು XT motherboard, AT motherboard, baby AT motherboard, ATX motherboard. So this is a very important topic. So this question has been asked from last 4 years. ಸೊ ತುಂಬ ಕೇಳ್ತಾನೆ ಇದೆ, ತುಂಬ ರಿಪೀಟೆಡ್ ಆಗಿ ತುಂಬ ಸರಿ ರಿಪೀಟ್ ಆಗ್ತಿದೆ. ಸೊ ಇಂಪಾರ್ಟೆಂಟ್ ಟಾಪಿಕ್ ಇದು, ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಓದಿ, ಕರೆಕ್ಟಾಗಿ ರಿಮೆಂಬರ್ ರೀಕಾಲ್ ಮಾಡಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ಬೋರ್ಡ್. ಸೊ ಈಗ ಫಸ್ಟು ಮದರ್ಬೋರ್ಡ್ ಅಂದರೆ ಏನು ಅಂತ ಗೊತ್ತಾಯಿತು, ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಗೊತ್ತಾಯಿತು, ಅದ್ರದ್ದು ಡಿಫ್ರೆಂಟ್ ಟೈಪ್ಸ್ ಅಂದರೆ ಏನು ಗೊತ್ತಾಯಿತು. ನೆಕ್ಸ್ಟು ಅದು ಜನರಲ್ ಸ್ಟ್ರಕ್ಚರ್ ಯಾವ ಥರ ಇದೆ, ಅದು ಯಾವ ಥರ ಈಗ ನಮ್ಮ ಮದರ್ಬೋರ್ಡ್ ನೋಡಿದ್ರಿ ಅಲ್ವಾ ಪ್ರೀವಿಯಸ್ ಸ್ಲೈಡ್ಸಲ್ಲೆಲ್ಲ, ಅದು ಯಾವ ಥರ ಪ್ಲೇಸ್ ಆಗಿದೆ ಅಂತ. ಸೊ ಅದನ್ನು ಯಾವ ಥರ ಸ್ಟ್ರಕ್ಚರಲ್ಲಿ ಪ್ಲೇಸ್ ಮಾಡಿದ್ದಾರೆ, ಅದು ಯಾವುದ್ಯಾವ್ದನ್ನ ಏನೇನು ಕನೆಕ್ಟ್ ಮಾಡಿದ್ದಾರೆ ಅನ್ನೋದು ಈ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ಬೋರ್ಡ್. ಸೊ ದಿಸ್ ಡಯಾಗ್ರಾಮ್ ಯು ಕ್ಯಾನ್ ಸಿ ದಟ್ ರೈಟ್. ಈ ಡಯಾಗ್ರಾಮ್ ಏನು ತೋರಿಸ್ತಾ ಇದ್ದಾರೆ, ಇಟ್ ಇಸ್ ಅ ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ಬೋರ್ಡ್. ಇಟ್ಸ್ ಈಸಿಯೆಸ್ಟ್ ಮೆಥಡ್ ಆಫ್ ಯುವರ್ ಜನರಲ್ ಸ್ಟ್ರಕ್ಚರ್. ಟೆಕ್ಸ್ಟ್ ಬುಕ್ಕಲ್ಲಿ ಈ ಡಯಾಗ್ರಾಮ್ ನೋಡಿದ್ರೆ ಇನ್ನೂ ಡಿಫಿಕಲ್ಟ್ ಆಗಿದೆ, ಬಟ್ ಇದು ಸ್ವಲ್ಪ ಈಸಿ ಆಗಿದೆ, ನಮಗೆ ಫೆಮಿಲಿಯರ್ ಆಗುತ್ತೆ, ಬೇಗ ಅರ್ಥ ಆಗುತ್ತೆ ಅಂದ್ಬಿಟ್ಟು ಈ ಡಯಾಗ್ರಾಮ್ ಹಾಕಿದ್ದೀವಿ. ಇಟ್ ಇಸ್ ಅ ವೆರಿ ಈಸಿ ಟು ರಿಮೆಂಬರ್ ಆಸ್ ವೆಲ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ಡಯಾಗ್ರಾಮ್. ಸೊ ಮದರ್ ಬೋರ್ಡಲ್ಲಿ ನೀವು ನೋಡ್ತೀರಲ್ಲ, ಸೊ ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ, ಒಂದು ನಾರ್ತ್ ಬ್ರಿಡ್ಜ್, ಇನ್ನೊಂದು ಸೌತ್ ಬ್ರಿಡ್ಜ್ ಅಂತ. ಸೊ ಇಟ್ ಹ್ಯಾಸ್ ಅ 2 ಪಾರ್ಟ್ಸ್. ಮದರ್ ಬೋರ್ಡಲ್ಲಿ 2 ಪಾರ್ಟ್ಸ್ ಇರುತ್ತೆ, ಒಂದು ನಾರ್ತ್ ಬ್ರಿಡ್ಜ್, ಇನ್ನೊಂದು ಸೌತ್ ಬ್ರಿಡ್ಜ್ ಅಂತ. ಸೊ ನಾರ್ತ್ ಬ್ರಿಡ್ಜಲ್ಲಿ ಏನೇನು ಕನೆಕ್ಟ್ ಆಗಿರುತ್ತೆ, ಸೌತ್ ಬ್ರಿಡ್ಜಲ್ಲಿ ಏನೇನು ಕನೆಕ್ಟ್ ಆಗಿರುತ್ತೆ, ಯಾವ ಥರದ್ದೆಲ್ಲ ಸ್ಲಾಟ್ಸ್ ಅಥವಾ ಯಾವ ಥರ ಕಾಂಪೊನೆಂಟ್ಸ್ ಕನೆಕ್ಟ್ ಆಗಿರುತ್ತೆ ಅಂತ ಇರೋವಂಥದ್ದೇ ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ ಬೋರ್ಡ್. ಸೊ ಇಲ್ಲಿ ನೋಡಿದ್ವಿ ನಾರ್ತ್ ಬ್ರಿಡ್ಜ್ ಆ್ಯಂಡ್ ಸೌತ್ ಬ್ರಿಡ್ಜ್, ದೀಸ್ ಆರ್ ದ 2 ಪಾರ್ಟ್ ಆಫ್ ದ ಮದರ್ ಬೋರ್ಡ್. ಸೊ ನಾರ್ತ್ ಬ್ರಿಡ್ಜ್ನ ನಾವು ಏನಂತೀವಿ, ನಾರ್ತ್ ಚಿಪ್ಸೆಟ್ ಅಂತಾದರೂ ಅಂತೀವಿ, ಸೌತ್ ಬ್ರಿಡ್ಜ್ನ ಸೌತ್ ಚಿಪ್ಸೆಟ್ ಅಂತಾದರೂ ನಾವು ಅಂತೀವಿ. ಸೊ ಈ ನಾರ್ತ್ ಚಿಪ್ಸೆಟ್ಟಲ್ಲಿ ಏನು ಮಾಡುತ್ತಪ್ಪ ಅಂದರೆ, ಆ ಚಿಪ್ಸೆಟ್ ಆರ್ ನಾರ್ತ್ ಬ್ರಿಡ್ಜಲ್ಲಿ ಏನು ಮಾಡುತ್ತೆ ಅಂದರೆ ಇಸ್ ಕಂಟ್ರೋಲ್ ದ ಹೈ ಸ್ಪೀಡ್ ಕಾಂಪೊನೆಂಟ್ಸ್. ಸೊ ನಾರ್ತ್ ಬ್ರಿಡ್ಜ್ ಇಸ್ ಆಲ್ವೇಸ್ ಕಂಟ್ರೋಲ್ ದ ಹೈ ಸ್ಪೀಡ್ ಕಾಂಪೊನೆಂಟ್. ಹೈ ಸ್ಪೀಡ್ ಕಾಂಪೊನೆಂಟ್ ಯಾವುದ್ಯಾವುದು ಕಂಪ್ಯೂಟರಲ್ಲಿ, ವಾಟ್ ಆರ್ ದ ಹೈ ಸ್ಪೀಡ್ ಕಾಂಪೊನೆಂಟ್ ಇನ್ ದ ಕಂಪ್ಯೂಟರ್? ಸೊ ದಟ್ ಇಸ್ CPU ಅಲ್ವಾ. CPU ಹೈ ಸ್ಪೀಡ್ ಕಾಂಪೊನೆಂಟ್ ಕಂಪ್ಯೂಟರಲ್ಲಿ. ಸೊ ಅಂದರೆ CPU ಹೈ ಸ್ಪೀಡ್ ಆದಮೇಲೆ CPU ಒಳಗಿರೋದು ಹೈ ಸ್ಪೀಡ್ ಆಗಿರಬೇಕು. ಸೊ ವಾಟ್ ಆರ್ ದೋಸ್? ದಟ್ ಇಸ್ ಅ RAM, ಚಿಪ್ಸೆಟ್, ಬಸ್. ದಿಸ್ ಆರ್ ಆಲ್ ಹೈ ಸ್ಪೀಡ್ ಕಾಂಪೊನೆಂಟ್ ಇನ್ ಅ ಕಂಪ್ಯೂಟರ್. ಸೊ ಕಂಪ್ಯೂಟರಲ್ಲಿ ತುಂಬ ಹೈ ಸ್ಪೀಡಾಗಿ ವರ್ಕ್ ಆಗೋದು ಯಾವುದಾದ್ರು ಅಂದರೆ CPU, ಬಸ್, RAM, ಚಿಪ್ಸೆಟ್. ಚಿಪ್ಸೆಟ್ ಇಸ್ ನಥಿಂಗ್ ಬಟ್ ಪ್ರೊಸೆಸರ್.
ಅಂದರೆ ಇಂಟೆಲ್ ಪ್ರೊಸೆಸರ್. ಸೊ ಈ ಕಾಂಪೊನೆಂಟ್ಸ್ ಎಲ್ಲ ಏನಂದರೆ ತುಂಬ ಹೈ ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಇಂಥ ಹೈ ಸ್ಪೀಡಲ್ಲಿ ವರ್ಕ್ ಆಗುವಂಥ ಕಾಂಪೊನೆಂಟ್ನ ಯಾವುದು ಕಂಟ್ರೋಲ್ ಮಾಡುತ್ತೆ ಅಂದರೆ ನಾರ್ತ್ ಬ್ರಿಡ್ಜ್ ಆರ್ ನಾರ್ತ್ ಚಿಪ್ ಸೆಟ್ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ಹೈ ಸ್ಪೀಡ್ ಕಾಂಪೊನೆಂಟ್ ಟು ಅ ನಾರ್ತ್ ಬ್ರಿಡ್ಜ್, ಅದನ್ನು ನೆನಪಿಟ್ಕೊಳ್ಳಿ. ಸೊ ಅದು ಯಾವುದಾದ್ರು ಬರುತ್ತೆ, CPU, RAM, ಚಿಪ್ ಸೆಟ್ ಆ್ಯಂಡ್ ಬಸ್. ಯಾಕಂದರೆ ಇದೆಲ್ಲ ತುಂಬ ಹೈ ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ in south bridge, what the south bridge will do? So this south bridge is also called as a south chipset antanu ಕರೀತೀವಿ. So what are those? ಯಾವ್ದಾವ್ದು ಹಂಗಾದ್ರೆ ಅಂದರೆ CPU, RAM, ಬಸ್ ಇದೆಲ್ಲ ಬಿಟ್ಟು, ಇವೆಲ್ಲ ಹೈ ಸ್ಪೀಡ್ ಕಾಂಪೊನೆಂಟ್ ತಾನೆ. ಸೊ ಇದೆಲ್ಲ ಬಿಟ್ಟು ಬೇರೆ ಎಲ್ಲ ಕಾಂಪೊನೆಂಟು ಸ್ವಲ್ಪ ಲೋ ಸ್ಪೀಡ್ ಕಾಂಪೊನೆಂಟ್. ಎಲ್ಲ ಕಾಂಪೊನೆಂಟು ಯಾವುದು ಕಂಟ್ರೋಲ್ ಮಾಡುತ್ತೆ ಅಂದರೆ ಸೌತ್ ಬ್ರಿಡ್ಜ್ ಕಂಟ್ರೋಲ್ ಮಾಡುತ್ತೆ. This south bridge will control the sound card, net card, video card and any other different component of the motherboard. Andre, so the high speed component is controlled by north bridge, but the low high speed component will be controlled by south bridge. ಅಂದರೆ ವಿಡಿಯೋ ಕಂಟ್ರೋಲರ್ ಅಂದರೆ ವಿಡಿಯೋ ಕಾರ್ಡ್ ಇರ್ಬೋದು, ಗ್ರಾಫಿಕ್ ಕಾರ್ಡ್ ಇರ್ಬೋದು, ಇಲ್ಲಾಂದರೆ ಸೌಂಡ್ ಕಾರ್ಡ್ ಇರ್ಬೋದು, ಇಲ್ಲಾಂದರೆ ನೆಟ್ ಕಾರ್ಡ್ ಇರ್ಬೋದು, ಅಂದರೆ ಇಂಟರ್ನೆಟ್ ಕಾರ್ಡ್ ಇರ್ಬೋದು, ಇಲ್ಲಾಂದರೆ ಹಾರ್ಡ್ ಡಿಸ್ಕ್ ಇರ್ಬೋದು. ಇದೆಲ್ಲ ಏನಾಗುತ್ತೆ, ಇದೆಲ್ಲ CPU, RAMಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೋ ಸ್ಪೀಡಲ್ಲಿ ವರ್ಕ್ ಆಗೋದ್ರಿಂದ ಇದನ್ನೆಲ್ಲ ಯಾವ್ದು ಕಂಟ್ರೋಲ್ ಮಾಡುತ್ತೆ, ಸೌತ್ ಬ್ರಿಡ್ಜ್ ಸೌತ್ ಬ್ರಿಡ್ಜ್ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ದಿಸ್ ಆಲ್ ದ ಕಾಂಪೊನೆಂಟ್. ಸೊ ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ಬೋರ್ಡಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು ಈ ಡಯಾಗ್ರಾಮ್ ಜೊತೆಗೆ ನಾರ್ತ್ ಬ್ರಿಡ್ಜಲ್ಲಿ ಯಾವ ಕಾಂಪೊನೆಂಟ್ ಕಂಟ್ರೋಲ್ ಮಾಡುತ್ತೆ, ನಾರ್ತ್ ಬ್ರಿಡ್ಜು ಜೊತೆಗೆ ಸೌತ್ ಬ್ರಿಡ್ಜು ಯಾವ ಕಾಂಪೊನೆಂಟ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ದರ್ಶನ. ಸೊ in this diagram you can see that north bridge is connected to a CPU, memory slot and AGP. AGP is a graphic card. There is also high speed port. So high speed component. ಸೊ ಅಷ್ಟು ಏನಾಗಿದೆ, ನಾರ್ತ್ ಬ್ರಿಡ್ಜ್ಗೆ ಕನೆಕ್ಟ್ ಆಗಿದೆ. ಅದೇ ಥರ ಸೌತ್ ಬ್ರಿಡ್ಜ್ ಬಂದರೆ ಹಾರ್ಡ್ ಡಿಸ್ಕ್ ಆ್ಯಂಡ್ USB, ಈಥರ್ನೆಟ್ ಅಂದರೆ ನೆಟ್ವರ್ಕ್ ಕಾರ್ಡ್ ಆ್ಯಂಡ್ PCI ಸ್ಲಾಟ್ಸ್, ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ ಕನೆಕ್ಟ್ ಅಂದರೆ ಬೇರೆ ಫಿಸಿಕಲ್ ಡಿವೈಸ್ನ ಕನೆಕ್ಟ್ ಮಾಡೋಂಥ ಸ್ಲಾಟ್ಸು. ಸೊ ಇದೆಲ್ಲ ಲೋ ರೇಟೆಡ್. ROM is also low rated. RAM is to high speed memory and ROM is low rated. ಸೊ ಈ ROM ಎಲ್ಲಿ ಕನೆಕ್ಟ್ ಆಗಿರುತ್ತೆ, ಸೌತ್ ಬ್ರಿಡ್ಜ್ಗೆ ಕನೆಕ್ಟ್ ಆಗಿರುತ್ತೆ. ದೀಸ್ ಆರ್ ದ ಸೆಕೆಂಡ್ ಹೈ ಸ್ಪೀಡ್ and this is the very first high speed component that is connected to a north and second high speed component will be connected to a south. ಅಂದರೆ ತುಂಬ ಹೈ ಸ್ಪೀಡ್ ಆಗಿರುವಂಥ ಕಾಂಪೊನೆಂಟ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂದರೆ ನಾರ್ತ್ ಬ್ರಿಡ್ಜ್ ಕನೆಕ್ಟ್ ಆಗಿರುತ್ತೆ. ತುಂಬ ಅದಕ್ಕಿಂತ ಕಮ್ಮಿ ಸ್ಪೀಡಲ್ಲಿರುವಂತಹ ಕಾಂಪೊನೆಂಟ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ, ಸೌತ್ ಬ್ರಿಡ್ಜ್ಗೆ ಕನೆಕ್ಟ್ ಆಗಿರುತ್ತೆ. ದಿಸ್ ಇಸ್ ದ ಜನರಲ್ ಸ್ಟ್ರಕ್ಚರ್ ಆಫ್ ದ ಮದರ್ಬೋರ್ಡ್. ಸೊ ಟುಡೇ ವಿಲ್ ಕಂಪ್ಲೀಟ್ ದಿಸ್ topic here. We'll do the next topic in the next class. So ಇವತ್ತು ಏನೇನು ಓದಿದ್ರಿ, ಕಂಪ್ಯೂಟರ್ ಅಂದ್ರೆ ಏನು ಅಲ್ವಾ? So what is computer? Then what is the important term in the computer? Hardware, software, data, user, and what is the block diagram of the computer? How completely the processor or the complete work operation of the computer, and what are the different components in the computer, that is input device, central processing unit, memory unit, output unit. ಅಂದರೆ ಯಾವ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಹೇಗಿದೆ, ಅದರಲ್ಲಿ ಡಿಫ್ರೆಂಟ್ ಡಿವೈಸಸ್ಸು ಯಾವ ಥರ ಕನೆಕ್ಟ್ ಆಗಿದೆ, ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನೋಡಿದ್ವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಇಸ್ ಅ ಮದರ್ ಬೋರ್ಡ್. ವಾಟ್ ಇಸ್ ಮದರ್ ಬೋರ್ಡ್ ಆ್ಯಂಡ್ ಹೌ ದ ಫಿಸಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಮದರ್ ಬೋರ್ಡ್, ಅಂದರೆ ಮದರ್ ಬೋರ್ಡ್ ಅಂದರೆ ಏನು, ಅದರದ್ದು ಫಿಸಿಕಲ್ ರೆಪ್ರೆಸೆಂಟೇಷನ್ ಯಾವ ಥರ ಇದೆ ಅಂತ ನೋಡಿದ್ವಿ. ನೆಕ್ಸ್ಟ್ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್. ಇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್ ದರ್ ಇಸ್ ಅ 3 types. ದರ್ ಇಸ್ ಅ ಫಾರ್ಮ್ ಫ್ಯಾಕ್ಟರ್, ಚಿಪ್ ಸೆಟ್, ಪ್ರೊಸೆಸರ್ ಸಾಕೆಟ್. ಅಂದರೆ 3 ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಮದರ್ ಬೋರ್ಡಲ್ಲಿ ನೋಡಿದ್ವಿ. ದರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ಟೈಪ್ ಆಫ್ ಮದರ್ ಬೋರ್ಡ್ ನೋಡಿದ್ವಿ. ದರ್ ಇಸ್ ಅ 4 types. ದರ್ ಇಸ್ XT, AT, baby 80 and ATX. So this is also important topic in this chapter. ಸೊ ಅದರಲ್ಲಿ ಎಲ್ಲ ಥರದ ಮದರ್ ಬೋರ್ಡ್ ಯಾವ ಥರ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ. ಸೊ ಹೌ ಇಟ್ ಈಸ್ ಡಿಫರ್ ಫ್ರಮ್ ಈಚ್ ಅದರ್. ಸೊ ಇದೆಲ್ಲ ನೋಡಿದ್ವಿ. ನೆಕ್ಸ್ಟ್ ಇಸ್ ದ ಜನರಲ್ ಸ್ಟ್ರಕ್ಚರ್ ಆಫ್ ಮದರ್ ಬೋರ್ಡ್. ಅಂದರೆ ಮದರ್ ಬೋರ್ಡ್ ಜನರಲ್ ಸ್ಟ್ರಕ್ಚರ್ ಏನಾಗಿದೆ, ಯಾವ ಕಾಂಪೊನೆಂಟ್ ಯಾವುದು ಕನೆಕ್ಟ್ ಆಗಿದೆ, ಯಾವ ಥರ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನ ನೋಡಿದ್ವಿ. ಸೊ ಟುಮಾರೋ ಕ್ಲಾಸ್ ಇಸ್ ದ ಕಾಂಪೊನೆಂಟ್ ಆಫ್ ದ ಮದರ್ ಬೋರ್ಡ್. ಅಂದರೆ ಮದರ್ ಬೋರ್ಡಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ, ಯಾವ ಥರ ಕನೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಜಸ್ಟ್ recall all these things
before coming to our next class.